ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಕೆ ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸ್ಸೆ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭ ಟೀಕಾಕೃತ್ಪಾದ ಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಪ್ತಿ ಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ. ಚಿತ್ತಂ ಮದ್ಗುಣದೋಷಚಿಂತನವಿಧೋ ನೂನಂ ಮನಾಂ ಮಾ ಕೃತಃ. ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥ ಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಸ್ವಸ್ತಿಸ್ತು ಅಸೇಢ ಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾದರ ಪುಟುತರೆ ಧರ್ಮಖಿಲ ಪ್ರಸಾದನೆ. ಅದ್ಯ ವಿಷ್ಣು ತತ್ವ ನಿರ್ಣಯ ಶ್ರೀಮದಾಚಾರ್ಯ ವಿರಚಿತ ವಿಷ್ಣು ತತ್ವ ನಿರ್ಣಯ ಗ್ರಂಥಾರಂಭೆ. ತನ್ಮಧ್ಯೆ ವೇದ ಅಪೌರುಷೇಯತ್ವ ವೇದ ದ್ರಷ್ಟೃತ್ವ ವಿಚಾರ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ. ಹರಿ ಓಂ. ಹರಿ ಓಂ. ವೇದಾಪೌರುಷೇಯತ್ವವನ್ನು ಹೇಳ್ತಾ ಅಲ್ಲಿ ಬಂದಿರತಕ್ಕಂಥ ಒಂದು ಸಮಸ್ಯೆ, ವೇದಗಳ ಕರ್ತೃಗಳು ಯಾರಿದ್ದಾರೆ ಗೊತ್ತಿಲ್ಲ, ಅಪ್ರಸಿದ್ಧ. ಆದ್ದರಿಂದ ವೇದವನ್ನು ಅಪೌರುಷೇಯ ಅಂತ ಒಪ್ಪಿಕೊಳ್ಳಿ ಅಂತನ್ನು ತರ್ಕ ಮಾಡಿದಾಗ ಪ್ರತಿವಾದಿಗಳು ಕೇಳ್ತಾರೆ, ನನ್ನ ಮನೆಯಲ್ಲಿ ಒಂದು ಪುಸ್ತಕ ಸಿಕ್ಕಿದೆ, ಅದರ ಲೇಖಕರು ಯಾರು ಅಂತ ಅನ್ನೋದು ಗೊತ್ತಿಲ್ಲ, ಅದನ್ನು ಅಪೌರುಷೇಯ ಅಂತ ಅನ್ಬೇಕೆ? ಅಥವಾ ನಾನೇ ಒಂದು ಗ್ರಂಥವನ್ನು ರಚನೆ ಮಾಡಿ ಇದ್ರ ಯಾರು ಲೇಖಕರು ಗೊತ್ತಿಲ್ಲ ಅಂತಂದರೆ ಅದು ವೇದಾಂತ ಆಗ್ತದೆಯಾ ಅನ್ನೋ ಪ್ರಶ್ನೆಗೆ ಅವ್ರು ಹೇಳಿದ್ರು, ಕರ್ತೃ ಇದ್ದು ಅಪ್ರಸಿದ್ಧ ಕರ್ತೃ ಆಗಿದ್ದರೆ ಅದು ವೇದ ಅಲ್ಲ, ಅದರ ಕರ್ತೃವೇ ಇರಬಾರ್ದು. ನಿಮ್ಮಲ್ಲಿ ಸಿಕ್ಕ ಗ್ರಂಥಕ್ಕೊಬ್ಬ ಕರ್ತ ಇದ್ದಾನೆ, ಅವರ ಹೆಸರು ಗೊತ್ತಿಲ್ಲ, ಅದು ನಮ್ಮ ಲಕ್ಷಣ ಅಲ್ಲ. ನೀವು ಮೋಸ ಮಾಡಿ ಏನೋ ಬರೆದರೆ ಹೆಸರು ರಚನೆ ಆಯ್ತಲ್ಲ, ಕರ್ತೃಕತ್ವ ಬಂತು. ಅಪ್ರಸಿದ್ಧ ಕರ್ತೃಕತ್ವ, ಕರ್ತಾನೇ ಇರಬಾರ್ದು ಅಂತಕ್ಕಂಥ ಲಕ್ಷಣ ಬರಲಿಲ್ಲಲ್ಲ ಅಂತಂದಾಗ, ಹಾಗಾದರೆ ವೇದದ್ರಷ್ಟುಗಳು
ಬ್ರಹ್ಮದೇವರು ವೇದವನ್ನು ಕಂಡರು, ವಸಿಷ್ಠರು ವೇದವನ್ನು ಕಂಡರು. ವಸಿಷ್ಠರು ಧ್ಯಾನಾವಸ್ಥೆಯಲ್ಲಿ ಗಾಯತ್ರಿ ಮಂತ್ರವನ್ನು ಪ್ರತ್ಯಕ್ಷೀಕರಿಸಿಕೊಂಡರು. ವಿಶ್ವಾಮಿತ್ರರು ಪ್ರಣವ ವ್ಯಾಹೃತಿ ಮಂತ್ರ ಸಹಿತವಾದ ಗಾಯತ್ರಿ ಮಂತ್ರವನ್ನು ಪ್ರತ್ಯಕ್ಷೀಕರಿಸಿಕೊಂಡರು. ಅದು ಅಪೌರುಷ ಹೇಗಾಗ್ತದೆ? ನಾನು ಹೇಳ್ತೇನೆ, ಧ್ಯಾನ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನನಗೂ ಮಂತ್ರ ಹೊಳೆಯಿತು ಅಂತ. ದೇವರಾತರು ಅಂತಿಕೊಂಡು ಅಂತೇಳಿ ಕೊಂಕಣ ಪ್ರದೇಶದಲ್ಲಿದ್ದರು, ಅವರಿಗೂ ಅನೇಕ ಮಂತ್ರಗಳು ಹೊಡೆದಿದ್ದು. ಹಾಗಾದರೆ ಹೊಳೆದಂಥವುಗಳು ಎಲ್ಲವೂ ಕೂಡ ವೇದಗಳೇ ಅಂತನ್ನೋ ಪ್ರಶ್ನೆ ಬಂದಾಗ, ಇಲ್ಲ ವಸಿಷ್ಠರಿಗೆ ವಿಶ್ವಾಮಿತ್ರರಿಗೆ ಹೊಳೆದ ವೇದಗಳು, ಹೊಳೆದಂತಹ ಅವರಿಗೆ ಅವರು ಕಂಡಿರ್ತಕ್ಕಂತಹ ಆ ಮಂತ್ರಗಳು ವೇದ ಮಂತ್ರಗಳು. ನೀವು ನಮಗೆ ಹೊಳೆದದ್ದು ವೇದ ಮಂತ್ರ ಅಲ್ಲ. ಇದಕ್ಕೆ ಪಾರ್ಶಾಲಿಟಿ. ನಿಮ್ಗೆ ಬೇಕಾದವರು ಹೊಳೆದದ್ದು ವೇದ ಮಂತ್ರ, ನಿಮ್ಗೆ ಬೇಡಾದವರು ಹೊಳೆದದ್ದು ವೇದ ಮಂತ್ರ ಅಲ್ಲ. ಈ ಪಾರ್ಶಾಲಿಟಿ ಯಾಕೆ ಅಂತನ್ನೋ ಪ್ರಶ್ನೆ ಬಂದಾಗ, ಆ ಕಾಲಕ್ಕೆ ನಿನ್ನೆ ಬ್ರಹ್ಮಾಂಡ ಪುರಾಣದ ಉದಾಹರಣೆಯನ್ನು ಆಚಾರ್ಯರು ಕೊಟ್ಟಿದ್ದಾರೆ. ವಿಂಶತ್ ಲಕ್ಷಣತಃ ಅನೂನಃ ತಪಸ್ವಿ ಬಹುವೇದವಿತ ವೇದ ಇತ್ಯೇವ ಯಂ ಪಶ್ಯೇತ್ ಸವೇದೋ ಜ್ಞಾನದರ್ಶನಾತ್. ಮನುಷ್ಯನ ಶ್ರೇಷ್ಠತೆಯನ್ನು ವ್ಯಕ್ತಪಡಿಸುವ ಅವನ ಪರ್ಸನಾಲಿಟಿ, ಅವನ ಆಂತರಿಕವಾಗಿರ್ತಕ್ಕಂಥ ಅದ್ಭುತ ವಿಕಾಸ, ಇವುಗಳನ್ನು ಅನುಲಕ್ಷಿಸಿ 32 ಲಕ್ಷಣಗಳನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆಚಾರ್ಯ ತಾತ್ಪರ್ಯದಲ್ಲಿ ಕೂಡ ಹೇಳ್ತಾರೆ, ಒಬ್ಬರು ಗುರು ಆಗಬೇಕಾಗಿದ್ದರೆ ಗುರುವಿನಲ್ಲಿ ಒಳ್ಳೆ ಪರ್ಸನಾಲಿಟಿ ಇರಬೇಕಾಗ್ತದೆ. ಪರ್ಸನಾಲಿಟಿ ಇಲ್ಲದೆ ಇರತಕ್ಕಂಥ ವ್ಯಕ್ತಿ ಅಪರೂಪಕ್ಕೆ ಗುರಿ ಆಗ್ತಾನೆ. ಪರ್ಸನಾಲಿಟಿ ಮೇಲೆ ದೃಷ್ಟಿಯಿಂದ ಅಂತಲ್ಲ, ಅದು ಸಮುದ್ರ ಅನುಸಾರವಾಗಿರ್ತಕ್ಕಂಥ ಒಂದು ಪರ್ಸನಾಲಿಟಿ ಇರಬೇಕು. ಆಗ ಅವನು ಸರಿಯಾಗಿ ವಿಚಾರ ಮಾಡ್ತಾನೆ, ಸರಿಯಾಗಿ ತಿಳ್ಕೊಳ್ತಾನೆ, ಎಲ್ಲ ಇದು ಮಾಡ್ತಾನೆ. ಅವನಲ್ಲಿ ನ್ಯೂನತೆ ಇದ್ದರೆ ಅವನ ತತ್ವವನ್ನು ಸರಿಯಾಗಿ ತಿಳಿದುಕೊಳ್ಳಲಿಕ್ಕೆ ಸಮರ್ಥನಾಗೋದಿಲ್ಲ. ಅದಕ್ಕೆ ಮಹಾಭಾರತ ತಾತ್ಪರ್ಯದಲ್ಲಿ ಅವನ ಎತ್ತರ 96 ಅಂಗುಲದಷ್ಟು ಎತ್ತರ ಇರಬೇಕು. ಇಲ್ಲ ಮಾರಿನ 4 ಮಾರಿನಷ್ಟು ಅವನ ಎತ್ತರ ಇರಬೇಕು. ಇಲ್ಲ ಅವನ ಪಾದದ ಒಂದು ಹೆಜ್ಜೆಯ 7 ಪಟ್ಟು ಅವನು ಉದ್ದನಾಗಿರಬೇಕು. 2 ಕೈಗಳನ್ನು ಜೋಡಿಸಿದರೆ ಒಂದು ರೌಂಡ್ ತಯಾರಾಗ್ತದೆ, ಅದರಷ್ಟು ಅವನ ಮಧ್ಯದೇಹ ಆಗಿರಬೇಕು. ಎತ್ತರವೂ ಇರಬೇಕು, ಅಷ್ಟೇ ಗಟ್ಟಿಮುಟ್ಟಾಗಿರ್ತಕ್ಕಂಥ ಇರಬೇಕು ಅಂತನ್ನುವ ದೇಹ ಲಕ್ಷಣಗಳನ್ನು ಹೇಳುವಾಗ, ಇದರ ಜೊತೆಯಲ್ಲಿ ಈ ಪರ್ಸನಾಲಿಟಿಯ ಜೊತೆಯಲ್ಲಿ ಈ ಎತ್ತರ, ಸುತ್ತಳತೆ ಇವುಗಳ ಜೊತೆಯಲ್ಲಿ 36 ಲಕ್ಷಣಗಳು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅವನ ಭುಜಗಳು ಉದ್ದಾಗಿ ಅಜಾನುಭವವಾಗಿರಬೇಕು. ಆನಂತರ ಅವನ ಕಣ್ಣು ಉದ್ದ ಆಗಿರಬೇಕು. ಅವನ ಗಲ್ಲ ಸರಿಯಾಗಿ ಸಣ್ಣದು ಇಷ್ಟ ಆಗಿರುತ್ತೆ, ಸರಿಯಾಗಿ ಉದ್ದ ಆಗಿರಬೇಕು. ಅವನ ಮೊಣಕಾಲು ಉದ್ದಾಗಿರಬೇಕು. ಅವನ ಉಗುರುಗಳು ಉದ್ದಾಗಿರಬೇಕು. ಉದ್ದಾಗಿಂತ ಮಂಡಲ್ಲ ಹೀಗೆ ಅದ್ರ ಮ್ಯಾಲೆ ಬರಬೇಕು, ಈಗಿನ ಎಲ್ಲ ಉಗುರಿಟ್ಕೊಂಡು ನೇಲ್ ಪಾಲಿಸ್ ಅಂತ ಆ ರೀತಿ ಅಲ್ಲ. ಅವನ ಚರ್ಮ ತೆಳುವಾಗಿರಬೇಕು. ಅವನ ಕೂದಲು ದಪ್ಪಾಗಿರಬಾರ್ದು, ಬಹಳ ಸೂಕ್ಷ್ಮವಾಗಿರಬೇಕು. ಅವನ ಬೆರಳು ಮುಂದೆ ಚೂಪಾಗಿರಬೇಕು. ಅವನ ಹಲ್ಲುಗಳು ಚೂಪಾಗಿರಬೇಕು. ಆನಂತರ
ಅಂಗುಲದ ಪರ್ವವು ಕೂಡ ಚೂಪಾಗಿರ್ಬೇಕು. ಎಷ್ಟಾಯ್ತು? 5 ಮತ್ತು 5 10 ಆನಂತರ ಅಂಗೈ, ಅಂಗಾಲು, ಕಣ್ಣಿನ ತುದಿ, ಒಳಗಿರ್ತಕ್ಕಂಥ ಅಂಗಳ ಕಿರುನಾಲಿಗೆ, ನಾಲಿಗೆ, ಕೆಳತುಟಿ, ಉಗುರುಗಳು ಕೆಂಪಾಗಿರಬೇಕು. 10, 7, 17 ಆಯಿತು. 6 ತುಂಬಿ ಬಂದಿರಬೇಕು. ಎದೆ, ಹೊಟ್ಟೆ 2 ಭಾಗಗಳು, ಆನಂತರ ಕಣ್ಣಿನ ರೆಪ್ಪೆ, ಭುಜ, ಕೈ, ಇವೆಲ್ಲ 6 ದೀರ್ಘವಾಗಿರಬೇಕು. 23 ಆಯಿತು. ಎದೆ ವಿಶಾಲವಾಗಿರಬೇಕು, ಹಣೆ ವಿಶಾಲವಾಗಿರಬೇಕು, ಸೊಂಟ ವಿಶಾಲವಾಗಿರಬೇಕು. 26 ಗುಣಗಳದು. ಮೂರು ಚಿಕ್ಕದಾಗಿರಬೇಕು. ಹರಡಿ ಅಂದರೆ ಮೊಳಕಾಲು ಕೆಳಭಾಗ, ಕುತ್ತಿಗೆ ಇತ್ಯಾದಿ ಚಿಕ್ಕದಾಗಿರಬೇಕು. ಸ್ವರ 36, 3, 39 ಸ್ವರ ಒಳಗಿಂದ ಬಂದಿರಬೇಕು. ನಮಗೆ ಆಕಳಿಸ್ತಾ ಅಂತಂದಿರಬಾರ್ದು. ಆನಂತರ ಅವನ ಶಕ್ತಿ ಬಹಳ ಅದ್ಭುತವಾಗಿರಬೇಕು. ನಾಭಿ ಬಹಳ ಆಳವಾಗಿರಬೇಕು. ಈ ರೀತಿಯಾಗಿ 32 ಲಕ್ಷಣಗಳು, 23 ಲಕ್ಷಣಗಳು ಅಂತೇಳಿ ಸಾಮುದ್ರಿಕ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಇದನ್ನು ಕಲ್ಪನಾ ಮಾಡಿ ನಾವು ಅದು ಸ್ವಲ್ಪ ಒಳ್ಳೆಯ ಸಮಾಜಶಾಸ್ತ್ರ ಬಲ್ಲವರ ಇದೇ ರೀತಿಯಾಗಿ ಹೇಳಬೇಕು. ಪರ್ಸ್ನಾಲಿಟಿ ಚೆನ್ನಾಗಿರ್ತಕ್ಕಂಥ ವ್ಯಕ್ತಿಯಲ್ಲಿ, ಗಂಡಸರೇ ಇರಲಿ ಹೆಣ್ಮಕ್ಳೇ ಇರಲಿ, ಅವರಲ್ಲಿ ಬೌದ್ಧಿಕವಾಗಿರ್ತಕ್ಕಂಥ ಒಂದು ವಿಶಾಲತೆ ತಪ್ಪದೇ ಇರ್ತದೆ. ಆಚಾರ್ಯರು ಬೃಹದಾರಣ್ಯಕ ಭಾಷ್ಯದಲ್ಲಿ ಹೇಳ್ತಾರೆ, 32 ಲಕ್ಷಣಗಳು ಅಂತಿಕೊಂಡಂತೇನಿವೆ. ಇವು ಜೀವಕೋಟೆಯಲ್ಲಿ ನೋಡಿದರೆ ಬಹಳ ಸ್ಪಷ್ಟವಾಗಿ ವಾಯುದೇವರಲ್ಲಿ ಮಾತ್ರ ಇವೆ. ಲಕ್ಷ್ಮೀದೇವಿಯಲ್ಲಿ ಅದಕ್ಕಿಂತಲೂ ಉನ್ನತ ಮಟ್ಟದಲ್ಲಿ 32 ಲಕ್ಷಣಗಳಿವೆ. ಪರಮಾತ್ಮನಲ್ಲಿ ಅತಿ ಪರಿಪೂರ್ಣವಾದ ರೀತಿಯಲ್ಲಿ 32 ಲಕ್ಷಣಗಳಿವೆ. ಆನಂತರ ಗರುಡ, ಶೇಷ, ರುದ್ರರಲ್ಲಿ 32 ಬದಲಾಗಿ 28 ಲಕ್ಷಣಗಳಿರ್ತದೆ. 28 ಲಕ್ಷಣಶ್ಚ ಗಿರೀಶ ಪದಯೋಗಿನಃ 24 ಮಾರಭ್ಯ. 16ರಿಂದ 24 ದೇವತೆಗಳಲ್ಲಿ ಇರ್ತದೆ ಲಕ್ಷಣಗಳು. 16ರಿಂದ 24 ತಾರತಮ್ಯಾನುಸಾರವಾಗಿ ಹೆಚ್ಚು ಕಡಿಮೆ ಇರ್ತದೆ. ಅಷ್ಟಾತ್ ಋಷಭ ಪ್ರೋಕ್ತ 8ರಿಂದ 16 ಲಕ್ಷಣಗಳು ಋಷಿಗಳಲ್ಲಿರ್ತವೆ ಅಂತ ಕೂಡ ಹೇಳ್ತಾರೆ. ಅದಕ್ಕಿಂತ ಕಡಿಮೆ ಮನುಷ್ಯೋತ್ತಮರಲ್ಲಿ, 4ಕ್ಕಿಂತ ಕಡಿಮೆ, 3ಕ್ಕಿಂತ ಕಡಿಮೆ ಮೆಂಟಲ್ ರಿಟೈರ್ ಇದ್ದರಲ್ಲಿರ್ತದೆ. ಮಹಾಸಂಹಿತಾದ ಉದಾಹರಣೆ ಕೊಟ್ಟು ಆಚಾರ್ಯರು ಬೃಹದಾರಣ್ಯಕ ಭಾಷ್ಯದಲ್ಲಿ ಈ ವಿಚಾರವನ್ನು ವ್ಯಕ್ತಪಡಿಸ್ತಾರೆ. ಇಲ್ಲಿ ಒಂದು ಸಂಶಯ ಬರ್ತದೆ. ಬ್ರಹ್ಮಾಂಡ ಪುರಾಣ ಹೇಳಿತು ಋಷಿಯಾಗಬೇಕಾಗಿದ್ದರೆ 20 ಗುಣಗಳಿರಬೇಕು ಅಂತ ಬಂತು. ಇಲ್ಲಿ 8ರಿಂದ 16 ವರೆಗೂ ಋಷಿಗಳಿರ್ತಾರೆ ಅಂತ ತಿಳ್ಕೊಂಡಂತೇಳಿ ಪರಸ್ಪರ ವಿರೋಧ ಬಂತಲ್ಲ ಅಂತ. ವಿರೋಧ ಅಲ್ಲ. ಋಷಿಗಳಲ್ಲಿ 16 ಪೂರ್ತಿಯಾಗಿರಬೇಕು, ಉಳಿದ 4 ಹೆಚ್ಚಿನ ಅಂಶದಲ್ಲಿ ಇರಬೇಕು. ಇಲ್ಲಿ ಪೂರ್ತಿಯಾಗಿರುವ ಸಂಖ್ಯೆ ಇಟ್ಕೊಂಡಿದ್ದಾರೆ, ಅಲ್ಲಿ ಸಾಮಾನ್ಯ ಸಂಖ್ಯೆ ಇಟ್ಕೊಂಡಿದ್ದಾರೆ. ಯಾಕೆ? 32 ಲಕ್ಷಣ ಪರಮಾತ್ಮನಲ್ಲೂ ಇದೆ, ಲಕ್ಷ್ಮೀದೇವಿಯಲ್ಲಿದೆ, ವಾಯುದೇವರಲ್ಲಿದೆ, ಭಾರತೀಯ ದೇವಿಯರಲ್ಲಿದೆ. ಆದರೆ
ಅತಿ ಪರಿಪೂರ್ಣವಾಗಿ ಪರಮಾತ್ಮನಲ್ಲಿ, ಅವನಿಗಿಂತ ಕಿಂಚಿತ್ ಕಡಿಮೆ ಮಹಾಲಕ್ಷ್ಮಿಯಲ್ಲಿ, ಅವಳಿಗಿಂತ ಕಡಿಮೆ ವಾಯುದೇವರಲ್ಲಿ, ಅವ್ರಿಗಿಂತ ಕಡಿಮೆ ಭಾರತೀ ದೇವಿಯಲ್ಲಿ ಆ 32 ಲಕ್ಷಣಗಳು. ಒಂದೊಂದು ಲಕ್ಷಣ 100% ಅಂತ ಇಟ್ಟುಕೊಳ್ಳಿ. ಪರಮಾತ್ಮನಲ್ಲಿ 100% 32 ಗುಣ, ಮಹಾಲಕ್ಷ್ಮಿಯಲ್ಲಿ 99.5%, ವಾಯುದೇವರು ಬ್ರಹ್ಮದೇವರಲ್ಲಿ 90% 32 ಗುಣಗಳು. ಹಾಗೆ ವಿಂಶತಿ ಲಕ್ಷಣ ಅನ್ಯೂನ ಅಂತಿಕೊಂಡಂತಂದರೆ 16 ಗುಣಗಳು 100% ಇರಬೇಕು. ಉಳಿದ 6 ಗುಣಗಳು, ಉಳಿದ 4 ಗುಣಗಳು 80%, 40%, 50%, 60% ಈ ರೀತಿಯಾಗಿರಬೇಕು. ಈ ಅರ್ಥದಲ್ಲಿ ಬೃಹದಾರಣ್ಯಕ ಭಾಷ್ಯಕ್ಕೂ ಆನಂತರ ಬ್ರಹ್ಮಾಂಡ ಪುರಾಣಕ್ಕೂ ವಿರೋಧ ಬರೋದಿಲ್ಲ. ಈ ರೀತಿಯಾಗಿ ಮುಕ್ತಿಗೆ ಯೋಗ್ಯರಾಗಿರ್ತಕ್ಕಂಥವರ ಸಂದರ್ಭದಲ್ಲಿ ಲಕ್ಷಣಕ್ಕೆ ಅನುಸಾರವಾಗಿರ್ತಕ್ಕಂಥ ತಾರತಮ್ಯಗಳನ್ನು ಹೇಳಿದ್ದಾರೆ. ಆದ್ದರಿಂದಾಗಿ ಬೃಹದಾರಣ್ಯಕ ಭಾಷ್ಯಕ್ಕೂ ಮಹಾಸಂಹಿತಾಲೆ ಬಂದ ಶ್ಲೋಕಗಳಿಗೂ ಬ್ರಹ್ಮಾಂಡ ಪುರಾಣ ಶ್ಲೋಕಕ್ಕೂ ಪರಸ್ಪರ ವಿರೋಧ ಬರುವುದಿಲ್ಲ. 16 ಪರಿಪೂರ್ಣವಾಗಿದ್ದು ಉಳಿದ 4ಗಳು ಹೆಚ್ಚಿನ ಅಂಶದಲ್ಲಿ ಅವುಗಳಲ್ಲಿ ಯುಕ್ತವಾಗಿದ್ದರೆ ಅಂಥವಳು ಋಷಿಗಳು ಅಂತ ಅನಿಸ್ಕೊಳ್ತಾರೆ, ವೇದದ್ರಷ್ಟಾರರು ಅಂತ ತಿಳ್ಕೊಂಡಂತೇಳಿ ಅಂತ ಅನಿಸ್ಕೊಳ್ತಾರೆ. ಆದ್ದರಿಂದಾಗಿ ವಸಿಷ್ಠರಲ್ಲಿ ಈ ಗುಣಗಳಿದ್ದು, ವಿಶ್ವಾಮಿತ್ರರಲ್ಲಿ ಈ ಗುಣಗಳಿದ್ದು ನಮ್ಮಲ್ಲಿ ಇಲ್ಲ. ಆದ್ದರಿಂದ ನಾವು ವೇದದ್ರಷ್ಟಾರರು ಆಗಲು ಸಾಧ್ಯವಿಲ್ಲ. ವೇದದ್ರಷ್ಟೂಣಾಂ ಯೇ ಗುಣಾಃ ಉಕ್ತಃ, ವೇದದ್ರಷ್ಟುಗಳಲ್ಲಿ 20 ಗುಣಗಳನ್ನು ಹೇಳಿದ್ದಾರೆ. ಅಂಥವು ವಸಿಷ್ಠ ವಿಶ್ವಾಮಿತ್ರಗಳಲ್ಲಿ ಇದ್ದರು. ಆದ್ದರಿಂದಾಗಿ ಅವರು ಧ್ಯಾನಾವಸ್ಥೆಯಲ್ಲಿ ಅವುಗಳನ್ನು ಕಂಡುಕೊಂಡು ಇದನ್ನು ಬ್ರಹ್ಮದೇವರು ಕಂಡದ್ದನ್ನೇ ಅವರ ಅನುಗ್ರಹದಿಂದ ನಾನು ಕಂಡಿದ್ದೇನೆ ಅಂತನ್ನೋ ರೀತಿಯಲ್ಲಿ, ಇದು ವೇದ ಮಂತ್ರ ಅಂತನ್ನೋ ರೀತಿಯಲ್ಲಿ ಅದನ್ನು ಅವರು ಸ್ವೀಕಾರ ಮಾಡ್ತಾರೆ. ಅವರ ಮುಖದಿಂದ ಹೊರಡಲಿಕ್ಕೆ ಪ್ರಾರಂಭವಾಗ್ತದೆ. ಈ ರೀತಿ ಅವರಿಗೆ ಋಷಿತ್ವ ಇರಲಿ, ವಿಶ್ವಾಮಿತ್ರ ಋಷಿತ್ವ ಇರಲಿ. ನಮ್ಮಲ್ಲಿ ಆ ಲಕ್ಷಣ ಇಲ್ಲ. ನಾನು ಕಂಡದ್ದು ವೇದ ಆಗೋದಿಲ್ಲ. ಅದನ್ನು ಯಾರ್ಯಾರೋ ಕಂಡದ್ದು ವೇದ ಆಗೋದಿಲ್ಲ. ಹೊರತು ಈ 32 ಲಕ್ಷಣ ಇರಬೇಕು. ಇದರ ಜೊತೆಯಲ್ಲಿ ಮತ್ತೇನಿರಬೇಕು? ಬರೀ ಪರ್ಸ್ನಾಲಿಟಿ ಅಲ್ಲ, ತಪಸ್ವಿ. ಅವನು ಮಹಾನ್ ತಪಸ್ವಿ ಆಗಿರಬೇಕು. ಯಾವಾಗಲೂ ಭಗವತ್ ಚಿಂತನೆಯಲ್ಲಿ ಯುಕ್ತನಾಗಿರಬೇಕು. ಅದ್ರ ಜೊತೆಗೆ ಇನ್ನೊಂದು ಲಕ್ಷಣ ಹೇಳ್ತಾರೆ, ಬಹುವೇದವಿತ, ಅನೇಕ ವೇದಗಳನ್ನು ಅಧ್ಯಯನ ಮಾಡಿರಬೇಕು. 4 ವೇದ ಮುಖ್ಯವಾಗಿ, ಆ ನಂತರ ಅದಕ್ಕೆ ಅನೇಕ ಶಾಖೋಪಶಾಖೆಗಳಿಂದ ರೀತಿಯಾಗಿರ್ತಕ್ಕಂಥವುಗಳನ್ನು ಅವನು ಅಧ್ಯಯನ ಮಾಡಿರಬೇಕು. ಅಷ್ಟೇ ಅಲ್ಲ, ಅವನು ಜ್ಞಾನದ ದೃಷ್ಟಿಯಿಂದ ಉಳಿದೋರ್ಗಿಂತಲೂ ಸ್ಪೆಷಲ್ ಆಗಿರಬೇಕು. ಫಿಸಿಕಲ್ ಆ್ಯಂಡ್ ಮೆಂಟಲಿ ಎರಡೂ ರೀತಿಯಾಗಿರ್ತಕ್ಕಂಥ ಪರಿಪೂರ್ಣನಾಗಿರ್ತಕ್ಕಂಥ ವ್ಯಕ್ತಿ ಅವನು ಧ್ಯಾನ ಮಾಡ್ತಾ ಇರುವಾಗ ಮಂತ್ರಗಳು ಹೊಳೆದದ್ದನ್ನು, ಇದು ವೇದ ಮಂತ್ರ, ಹಿಂದಿನವರನ್ನೇ ಪ್ರತ್ಯಕ್ಷೀಕರಿಸಿಕೊಂಡದ್ದು, ಅದನ್ನೇ ನಾನು ಪುನಃ ಪ್ರತ್ಯಕ್ಷೀಕರಿಸಿಕೊಂಡಿದ್ದೇನೆ ಅಂತನ್ನುವ ರೀತಿಯಿಂದ ಅವನು ಅದನ್ನು ಕಂಡಾಗ ಅದು ವೇದ ಅಂತ ತಿಳ್ಕೊಂಡಂತೇಳಿ ಅನಿಸ್ಕೊಳ್ತದೆ, ಇಲ್ಲದೆ ಇದ್ದೆ ಅನಿಸೋದಿಲ್ಲ. ಆದ್ದರಿಂದಾಗಿ ವೇದ ಅಂತ ಅನಿಸ್ಕೊಳ್ಬೇಕಾಗಿದ್ದರೆ ತಪಸ್ವಿ ಆಗಿರಬೇಕು, ಬಹುವೇದವಿತ್ತಾಗಿರಬೇಕು, ಉತ್ತಮ ಜ್ಞಾನದಿಂದ ಯುಕ್ತ ಆಗಿರಬೇಕು. ಅವನು ಆ ಮಂತ್ರಗಳನ್ನು ಹಿಂದಿನವರು ಕಂಡು ವೇದ ಮಂತ್ರವೇ ಇದು ಅಂತ ತಿಳ್ಕೊಂಡಂತೇಳಿ ಆ ರೀತಿಯಾಗಿ ಅದನ್ನು ಅವನು ಗುರುತಿಸಬೇಕು. ನೋಡಪ್ಪ, ಯಾರ್ಯಾರು ಋಷಿಗಳು ನೋಡಿದ್ದಾರೆ ಅವರು 16 ಪರಿಪೂರ್ಣವಾದ ಗುಣಗಳಿಂದ 20ರವರೆಗೆ ಹೆಚ್ಚಿನ ಅಂಶದ ಗುಣಗಳಿಂದ ಅವರು ಯುಕ್ತರಾಗಿರಬೇಕು.
ತಪಸ್ವಿಗಳು ವೇದಜ್ಞರು ಆಗಿರಬೇಕು. ಅಂಥವರು ತಮ್ಮ ಭಗವತ್ ಚಿಂತನೆ ಮಾಡ್ತಾ 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 ಆ ಪರಮಾತ್ಮನ ಒಂದು ವಿಶಿಷ್ಟ ರಹಸ್ಯವನ್ನು ಏನು ಕಾಣ್ತಾರೆ. ಅದು ವೇದ ಅಂತ ಅನ್ಸ್ಕೊಳ್ತಾರೆ. ನಾವು ನೀವು ತಿಳಿದುಕೊಂಡದ್ದು ವೇದ ಅಂತ ಅನ್ಸ್ಕೊಳ್ಳೋದಿಲ್ಲ. ಆದ್ದರಿಂದಾಗಿ ಇಲ್ಲಿ ಗೂಢಕರ್ತೃಕತ್ವವಾಗಲಿ ಅಥವಾ ವಿಪ್ರಲಂಬಕತ್ವೇನ ಸ್ವರಚಿತತ್ವವಾಗಲಿ ಇವ್ಯಾವುದು ವೇದ ಅಂತ ಅನ್ನೋ ಕೆಟಗರಿಗೆ ಬರೋದಿಲ್ಲ. ಆದ್ದರಿಂದಾಗಿ ವೇದಗಳನ್ನು ಅಪೌರುಷೇಯ ಅಂತ ಅನ್ನಲೇಬೇಕು. ಎಷ್ಟು ಕ್ರಮದಿಂದ ಅದು ವಿಚಾರ ಮಾಡ್ತಾ ಇದ್ದಾನೆ ಅಂತ ಇಟ್ಕೊಂಡು ಇಲ್ಲಿ ಇದನ್ನು ತಿಳಿಸೋದಕ್ಕೋಸ್ಕರ ಇರತಕ್ಕಂಥ ಶ್ರೀಮದಾಚಾರ್ಯರ ವಾಕ್ಯ ವೇದದ್ರಷ್ಟॄಣಾಂ ಉಕ್ತ ಗುಣತ್ವಾಚ. ವೇದದ್ರಷ್ಟುಗಳಾದ ವಸಿಷ್ಠ ವಿಶ್ವಾಮಿತ್ರಾದಿಗಳು ಉಕ್ತ ಗುಣತ್ವಾಚ ವೇದದಲ್ಲಿ ಯಾವ ಗುಣಗಳಿದೆ ಆ ಗುಣಗಳಿಂದ ಯುಕ್ತರಾಗಿದ್ದಾರೆ. ಅಂದರೆ ವೇದದ್ರಷ್ಟುಗಳಲ್ಲಿ ಯಾವ ಗುಣಗಳಿವೆ ಅವು ವೇದಗಳಲ್ಲಿ ಹೇಳಿದ ಗುಣಗಳೇ. ಆದ್ದರಿಂದಾಗಿ ಅವರು ವೇದದ್ರಷ್ಟರು ಅಂತೇಳಿ ಈ ವಾಕ್ಯದ ಅರ್ಥವನ್ನು ಮಾಡಬೇಕು. ನಾನು ಅನುವಾದ ಹೇಳಿದೆ ತಿಳ್ಕೊಂಡ್ರಿ, ಆದರೆ ಹಾಗೆ ವಾಕ್ಯ ಆಗಿಲ್ಲಲ್ಲ. ವೇದದ್ರಷ್ಟೃಣಾಂ ವೇದದ್ರಷ್ಟುಗಳಲ್ಲಿ ಅಥವಾ ವೇದದ್ರಷ್ಟುಗಳ ಸಂಬಂಧದಲ್ಲಿ ಹೇಳಲ್ಪಟ್ಟ ಗುಣಗಳಿವೆ. ಈ ಗುಣಗಳು ಹೇಳಲ್ಪಟ್ಟಿವೆ. ವೇದದ್ರಷ್ಟು ಗುಣಗಳು ವೇದದಲ್ಲಿ ಹೇಳಿದ ಗುಣಗಳಂತೆ ಇವೆ ಅಂತ ಅರ್ಥ ಆಗ್ತದೆ. ಆಚಾರ್ಯ ವಾಕ್ಯತೆ ಆಗ ಹೀಗೆ ಅರ್ಥ ಮಾಡ್ಲಿಕ್ಕೆ ಬರ್ತದೆ. ಹೌದು, 20 ಗುಣಗಳು ವೇದದ್ರಷ್ಟು ಇರಬೇಕು, ಆದರೆ ಅವು ಇವರಲ್ಲಿ ಇರಬೇಕು ಅಂತೇನು ನಿಯಮವಿಲ್ಲ. ಯಾಕೆ? ಗುಣಶಬ್ದ ಉಕ್ತಾಹಾಚತೆ ಗುಣಾಶ್ಚ ಉಕ್ತ ಗುಣ ಅಂತೇಳಿ ಕರ್ಮಧಾರೆ ಮಾಡ್ಲಿಕ್ಕೆ ಬರ್ತದೆ. ಆದ್ರೆ ನೀವೇನು ಹೇಳ್ತೀರಿ? ವೇದದ್ರಷ್ಟರಲ್ಲಿ ಯಾವ ಗುಣ ಇದೆ ಅವು ಆಗಮಗಳಲ್ಲಿ ಹೇಳಲ್ಪಟ್ಟಿವೆ ಅಂತೇಳಿ. ಆಚಾರ್ಯ ವಾಕ್ಯದಲ್ಲಿ ಸಮಾಸ ಆಗೋದಿಲ್ಲ. ವೇದದ್ರಷ್ಟೂಣಾಂ ವೇದಾನಾಂ ದ್ರಷ್ಟಾರಃ ವೇದದ್ರಷ್ಟಾರಃ ತೇಷಾಂ ವೇದಾದ್ರಷ್ಟೂಣಾಂ ಅದೊಂದು ಬೇರೆ ಪದವಾಯಿತು. ಉಕ್ತಾಶ್ಚ ಗುಣಾಶ್ಚ ಉಕ್ತ ಗುಣ ಆಗಮದಲ್ಲಿ ಉಕ್ತವಾದ ಗುಣಗಳು, ವೇದದ್ರಷ್ಟುಗಳಲ್ಲಿದ್ದ ಗುಣಗಳು ಅಂತೇಳಿ ವೇದದ್ರಷ್ಟಿಗೂ ಈ ಗುಣಕ್ಕೂ ಹೇಗೆ ಸಮಾಸ ಮಾಡ್ತೀರಿ? ನಮಗೆ ಅರ್ಥ ಆಗೋದಿಲ್ಲ. ಯಾಕೆ? ನಿಯಮ ಇದೆ, ಸಮರ್ಥ ಪದವಿಧಿ ಅಂತೇಳಿ ವ್ಯಾಕರಣ ಸೂತ್ರ ಇದೆ. ಏನು? ಅನ್ವಯದಲ್ಲಿ ಯುಕ್ತವಾದ ಪದಗಳಲ್ಲೇ ಸಮಾಸ ಮಾಡಬೇಕು ಅಂತಕೊಂಡಂತೆ. ವೇದದ್ರಷ್ಟೂಣಾಂ ಅದೊಂದು ಪದ ಆಯಿತು, ಉಕ್ತ ಗುಣ ಅಂತ ಅದೊಂದು ಪದ ಆಯಿತು. ವೇದದ್ರಷ್ಟುಗಳಿಗೂ ಗುಣಗಳಿಗೂ ಅನ್ವಯ ಆಗೋದಿಲ್ಲ. ಅನ್ವಯವಾಗದೇ ಇದ್ದದರಿಂದಾಗಿ ಈ ಗುಣಗಳು ವೇದದ್ರಷ್ಟರಲ್ಲಿ ಇದೇ ಇವೆ ಅಂತೇಳಿ ಹೇಳಲಿಕ್ಕಾಗೋದಿಲ್ಲ. ನೋಡಿ, ಮಾತನಾಡಬೇಕಾಗಿದ್ದರೆ ಎಷ್ಟು ಸರಿಯಾದ ರೀತಿಯಲ್ಲಿ ಮಾತಾಡಬೇಕು. ಆದ್ದರಿಂದಾಗಿ ಉಕ್ತ ಗುಣತ್ವಾಚ್ಯ ಅಂತನ್ನೋದು ಉಕ್ತಾಶ್ಚತೆ ಗುಣಃ ಉಕ್ತ ಗುಣ ತದ್ವತ್ ಉಕ್ತ ಗುಣತ್ವ ಅಂತ ಹೇಳಿಕ್ಕೆ ಬರ್ತದೆ ಹೊರತು ವೇದದ್ರಷ್ಟೂನಾಂ ಏ ಗುಣಃ ತೇ ಆಗಮೇಶು ಉಕ್ತ ಅಂತಕೊಂಡಂತ ಹೀಗೆ ಅರ್ಥ ಹೇಗೆ ಮಾಡ್ಲಿಕ್ಕಾಗ್ತದೆ? ಮಾಡ್ಲಿಕ್ಕೆ ಆಗೋದಿಲ್ಲಲ್ಲ. ಗುಣಕ್ಕೂ ವೇದದ್ರಷ್ಟಗಳಿಗೆ ಅನ್ವಯನವಿಲ್ಲ. ಅನ್ವಯ ಇಲ್ಲದೆ ಸಮಾಸ ಹೇಗೆ ಮಾಡ್ತೀರಿ? ಅನ್ವಯ ಇರಬೇಕು. ಅದಕ್ಕೂ ಸಂಬಂಧ ಇಲ್ಲದೆ ಇದ್ದರೆ ಸಮಾಸ ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದಾಗಿ ಶ್ರೀಮದ್ ಆಚಾರ್ಯರ ವಾಕ್ಯ ಸರಿ ಇಲ್ಲ, ಅಥವಾ ಅದನ್ನು ಸರಿ ಇದೆ ಅಂತ ತಿಳ್ಕೊಂಡಂತಂದರೆ ವೇದದ್ರಷ್ಟುಗಳಲ್ಲಿ ಕೆಲವು ಗುಣಗಳಿರ್ಬೋದು, ಆದರೆ ವೇದದ್ರಷ್ಟು ಆಗಬೇಕಾದ್ರೆ 20 ಗುಣ ಇರಬೇಕು ಅಂತ ಹೇಳಿದ್ದಾರೆ. ಅಲ್ಲಿಗೆ ಸಂಬಂಧ ಇದೆ ಹೊರತು ವೇದದ್ರಷ್ಟುಗಳಲ್ಲಿ ಈ ಗುಣಗಳಿವೆ ಅಂತ ಸಂಬಂಧ ಬರಲಿಲ್ಲ. ಸಂಸ್ಕೃತದಲ್ಲಿ ಸ್ವಲ್ಪ ವಾಕ್ಯ ಹಿಂದೆ ಮುಂದಾಯಿತು ಅಂತಕೊಂಡಂತಂದ್ರೆ ಬಹಳ ಅನಾಹುತ ಆಗ್ತದೆ. ರಾಮ ರಾವಣಂ ಅಹನತ್
ರಾಮ ಕಿಲ್ಡ್ ರಾವಣ. ಆದರೆ ಸಂಸ್ಕೃತದಲ್ಲಿ ಶಬ್ದ ಹಿಂದೆ ಮುಂದೆ ಮಾಡಲಿಕ್ಕೆ ಬರ್ತದೆ. ರಾವಣ ರಾಮೇಣ ಹತಃ. ರಾವಣ ಮೊದಲು ತೆಗೆದುಕೊಳ್ಳಿ ಬರ್ತದೆ. ಇಂಗ್ಲೀಷ್ನಲ್ಲಿ ತೆಗೆದುಕೊಂಡ್ರೆ ರಾವಣ ಕಿಲ್ಡ್ ರಾಮ ಅಂತ ಆಗ್ತದೆ. ಇಲ್ಲಿ ಹಾಗಲ್ಲ, ರಾವಣ ರಾಮೇಣ ಹತಃ. ಆ ರೀತಿಯಾಗಿ ಸಂಸ್ಕೃತದಲ್ಲಿ ಕ್ರಮದಲ್ಲಿ ಹೇಳಲಿಕ್ಕೆ ಬರ್ತದೆ. ಅದು ಉಲ್ಟಾ ಸುಲ್ಟಾ ಹೇಳಿದ್ರೆ ವಿರುದ್ಧ ಅರ್ಥ ಆಗ್ತದೆ. ರಾವಣೇನ ರಾಮ ಹತ ಅಂತಿಕೊಂಡಂತೆ ಉಲ್ಟಾ ಸುಲ್ಟಾ ಆಗ್ತದೆ. ಅದಕ್ಕೆ ಎಲ್ಲಿ ಅನ್ವಯ ಆಗ್ತದೆ ಅವುಗಳಲ್ಲಿ ಮಾತ್ರ ಸಮಾಸ ಮಾಡಬೇಕು ಅಂತ ತಿಳ್ಕೊಂಡಂತದೆ. ದೇವದತ್ತಸ್ಯ ಗೃಹಂ, ದೇವದತ್ತನಿಗೂ ಅವನ ಮನೆಗೂ ಅನ್ವಯ ಆಗ್ತದೆ. ಅವನ ಮನೆ ಅಲ್ಲಿ ಷಷ್ಠಿ ತತ್ಪುರುಷ ಮಾಡಲಿಕ್ಕೆ ಬರ್ತದೆ. ಇಲ್ಲಿ ವೇದದ್ರಷ್ಟೃಣಾಂ ಬೇರೆ ಪದ, ಉಕ್ತ ಗುಣಾಶ್ಚ ಬೇರೆ ಪದ ಅಂತ ಪ್ರಶ್ನೆ ಬಂದಾಗ ಆ ಕಾಲಕ್ಕೆ ಅವ್ರು ಹೇಳ್ತಾರೆ ನಿತ್ಯ ಸಮಾಸ ಅಂತ ತಿಳ್ಕೊಂಡಂತೇಳಿ ಒಂದು ಸಮಾಸ ಇದೆ. ನಿತ್ಯ ಸಮಾಸ ಅಂತಂದ್ರೆ ಅದು ಹೇಗೆ ಅಂತ ತಿಳ್ಕೊಂಡಂತಂದರೆ ಅಲ್ಲಿ ಹೇಳಿದ ಪದಗಳು ಬೇರೆ ಕಡೆಗೂ ಅನ್ವಿತವಾಗ್ತವೆ. ಈಗ ಉದಾಹರಣೆಗೆ ದೇವದತ್ತಸ್ಯ ಗುರುಕುಲಂ, ದೇವದತ್ತನ ಗುರುಕುಲ. ಇಲ್ಲಿ ಸಮಾಸ ಹೇಳಿ ದೇವದತ್ತಸ್ಯ ಗುರುಹು, ದೇವದತ್ತ ಗುರುಹು ಅಂತಕೊಂಡಂತೇಳಿ ಗುರುವಿನ ಸಂಬಂಧ ದೇವದತ್ತನಿಗೆ ಬರ್ತದೆ ಹೊರತು ಕುಲಮ್ಮ ಜೊತೆಗೆ ಬರಂಗಿಲ್ಲ. ಯಾಕೆ ದೇವದತ್ತನು ಗುರು, ಅವನು ಈ ವಿದ್ಯಾಲಯಕ್ಕೆ ಅವನ ಸಂಬಂಧ ಇಲ್ಲ ಅಂತ ಹೇಳಲಿಕ್ಕೆ ಆಗ್ತದೆ ಅನ್ನೋ ಹೇಳಲಿಕ್ಕೆ ಆಗೋದಿಲ್ಲ. ದೇವದತ್ತನಿಗೂ ಅವನ ಗುರುಗನಿಗೂ ಸಂಬಂಧ ಇದ್ದರೂ ಕೂಡ ಕುಲಂ ವಿದ್ಯಾಲಯ ಅದು ದೇವದತ್ತನದು ಆಗ್ತದೆ, ಗುರುಗಳದು ಆಗ್ತದೆ. ಆದ್ದರಿಂದ ಕುಲ ಅಂತಿಕೊಂಡಂತನ್ನೋದು ಇದು ನಿತ್ಯ ಉಳಿದ ಪದಗಳ ಜೊತೆಗೂ ಸಂಬಂಧ ಹತ್ತಲಿಕ್ಕೆ ಬರ್ತದೆ. ದೇವದಸ್ಯಕ್ಷ ಕುಲಂ ಗುರೋಹೋ ಕುಲಂ, ದೇವದತ್ತ ಗುರೋಹೋ ಕುಲಂ, ದೇವದತ್ತ ಗುರುಕುಲಂ, ಈ ರೀತಿಯಾಗಿ ಹೇಳಲಿಕ್ಕೆ ಬರ್ತದೆ. ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಉಕ್ತಾಹ ಅಂತಿಕೊಂಡಂತೇನಿದೆ, ಉಕ್ತಾಹ ಗುಪ್ತ ಗುಣತ್ವಾಚ್ಯ ಅಂತಿಕೊಂಡಂತೇಳಿ ಉಕ್ತಾಹ ಅಂತಿಕೊಂಡಂತ ಅನ್ನೋದೇನಿದೆ ಅದು ನಿತ್ಯ ಸಮಾಸಕ್ಕೆ ಸಂಬಂಧಿಸಿರ್ತಕ್ಕಂಥ ಪದ. ಆದ್ದರಿಂದಾಗಿ ಆ ಪದ ವೇದದ್ರಷ್ಟೃಣಾಂ ದ್ರಷ್ಟರಿ ಅಪಿ ಉಕ್ತಾಹ ಗುಣಸಂದರ್ಭೇ ಅಪಿ ಉಕ್ತಾಹ. ಅಂದರೆ ವೇದದ್ರಷ್ಟರಿಯೇ ಗುಣ, ವೇದದ್ರಷ್ಟರಲ್ಲಿ ಯಾವ ಗುಣಗಳಿವೆ ಅವು ಉಕ್ತಾಹ ವೇದದಲ್ಲಿ ಆಗಮಗಳಲ್ಲಿ ಹೇಳಿರ್ತಕ್ಕಂಥ ಗುಣಗಳೇ ಆಗಿವೆ. ಆದ್ದರಿಂದ ಇವರು ವೇದದ್ರಷ್ಟಗಳಾಗ್ತಾರೆ ಅಂತೇಳಿ ಉಕ್ತಾಹ ಅಂತನ್ನೋದನ್ನು ಆ ಸಂಬಂಧವನ್ನು ಅನ್ವಯವನ್ನು ಎರಡೂ ಕಡೆಗೆ ಇಟ್ಕೊಂಡಾಗ ಅಲ್ಲಿ ಕುಲಂ ಅಂತನ್ನೋ ಸಂಬಂಧ ಒಂದೇ ಕಡೆ ಇಟ್ಕೊಂಡಾಗ ಆ ಕಾಲಕ್ಕೆ ಅನ್ವಯ ಇಲ್ಲದೆ ಇದ್ರೂ ಕೂಡ ಸಮಾಸವಾಗ್ತದೆ. ಇದಕ್ಕೆ ನಿತ್ಯ ಸಮಾಸ ಅಂತ ತಿಳ್ಕೊಂಡಂತೇಳಿ ಸಮಾಸದ ಸಂದರ್ಭದಲ್ಲಿ ಕರೀತಾರೆ. ಅದು ಸರಿಯಪ್ಪ, ನಿಮ್ಮ ಬ್ರಹ್ಮಾಂಡ ಪುರಾಣ ಹೇಳ್ತು ಏನು ಅಂತ ತಿಳ್ಕೊಂಡಂತಂದರೆ ವಿಂಶತ್ ಲಕ್ಷಣತೋ ಅನೂನಃ ಅಂತ ತಿಳ್ಕೊಂಡಂತೇಳಿ 20ಕ್ಕೆ ವಿಂಶತ್ ಅಂತ ಎಲ್ಲಿ ಬಂದಿಲ್ಲ, ವಿಂಶತಿ ಅಂತ ಬಂದಿದೆ. ವಿಂಶತಿ ಲಕ್ಷಣ ಅನೂನಃ ಅಂತಕೊಂಡು ಹೇಳಬೇಕಾಗಿತ್ತು. ವಿಂಶತ್ ಲಕ್ಷಣ ಅಂತಕೊಂಡಂತ ಯಾಕೆ ಹೇಳಿದರು? ಇದು ಸರಿ ಹೋಗೋದಿಲ್ಲ ಅಲ್ಲೇನು ಅಂತಕೊಂಡಂತಂದರೆ ವಿಂಶಬ್ದ ವಿಂಶತಿಯ ಪರ್ಯಾಯವಾಗಿದೆ. ಪರ್ಯಾಯವಾಗಿದ್ದರಿಂದಾಗಿ ವಿಂಶತಿ ಅಂತ ಹೇಳಬೇಕಾಗಿತ್ತು. ವಿಂಶತಿ ಲಕ್ಷಣ ಅನ್ಯೂನಃ ಅಂತ ಹೇಳಬೇಕಾಗಿತ್ತು. ವಿಂಶತ್ ಅಂತಕೊಂಡಂತ ಯಾಕೆ ಹೇಳಿದರು? ಮಧ್ವಾಚಾರ್ಯ ವ್ಯಾಕರಣ ಬರೋದಿಲ್ಲೇನು, ಮಧ್ವಾಚಾರ್ಯ ವ್ಯಾಕರಣ ಅಧ್ಯಯನ ಮಾಡಿಲ್ಲೇನು ಅಂತ ತಿಳ್ಕೊಂಡಂತಂದರೆ ನಾವು ನೀವು ಓದಿದ್ದು ಪಾಣಿನಿ ವ್ಯಾಕರಣ. ಆದರೆ ಅಲ್ಲಿರ್ತಕ್ಕಂತಹ ವಾಯುದೇವರು
ಮಹಾವ್ಯಾಕರಣ ಎಂಬುದನ್ನು ಓದಿರ್ತಕ್ಕಂಥ ವ್ಯಕ್ತಿಗಳು. ಆದ್ದರಿಂದಾಗಿ ಅವರು ತಪ್ಪು ಮಾಡಲಿಕ್ಕೆ ಸಾಧ್ಯವಿಲ್ಲ. ಮಧ್ವಾಚಾರ್ಯರು ಮಹಾವ್ಯಾಕರಣವನ್ನು ಓದಿರ್ತಕ್ಕಂಥವರು. ಆದರೆ ಅವ್ರ ಮೇಲೆ ಮಧ್ಯ ಮಧ್ಯದಲ್ಲಿ ತೋರಿಸಿಕೊಡ್ತಾರೆ ಏನು ಅಂತಕೊಂಡಂತಂದರೆ, ನಾನು ಸಕಲ ವೇದವನ್ನು ಓದಿದವನು, ಆದ್ದರಿಂದ ವೇದದ ಪ್ರಯೋಗಗಳನ್ನು ನಾನು ಮಾಡ್ತೇನೆ. ವೇದದಲ್ಲಿ ವಿಂಶತಿ ಬದಲಾಗಿ ವಿಂಶತ್ ಅಂತಕೊಂಡಂತೇಳಿ ಪ್ರಯೋಗ ಇದೆ, ಛಾಂದಸ ಪ್ರಯೋಗ ಅಂತ ತಿಳ್ಕೊಂಡಂತೇಳಿ ಆ ಸಂದರ್ಭದಲ್ಲಿ ವಿಂಶತ್ ಲಕ್ಷಣ ಅನ್ಯೂನಃ ಅಂತ ತಿಳ್ಕೊಂಡಂತೇಳಿ ಅನ್ನೋದನ್ನು ಗ್ರಹಣ ಮಾಡಿದರು. ಮತ್ತೇನು ಹೇಳಿದರು? ವೇದದ್ರಷ್ಟೃಗಳು ಅಂತ ಹೇಳಿದರು. ಯಾವ ಲಿಂಗವನ್ನು ಉಪಯೋಗ ಮಾಡಲಿಲ್ಲ. ವೇದದ್ರಷ್ಟ ಅಂತಂದಿದ್ರೆ ಪುಲ್ಲಿಂಗವಾಗ್ತಾ ಇತ್ತು. ವೇದದ್ರಷ್ಟ್ರಿ ಅಂತಂದ್ರೆ ಸ್ತ್ರೀಲಿಂಗವಾಗ್ತಾ ಇತ್ತು. ಆಚಾರ್ಯಲ್ಲಿ ಮತ್ತೆ ಲಿಂಗ ಸರಿಯಾಗಿ ಉಪಯೋಗಿಸಲಿಲ್ಲ, ಪುರಾಣದಲ್ಲಿ ಸರಿಯಾಗಿರ್ತಕ್ಕಂಥ ಇಲ್ಲಲ್ಲ ಅಂತ ತಿಳ್ಕೊಂಡಂತಂದ್ರೆ ಅದಕ್ಕೆ ಉತ್ತರ ಇದು ವೇದಗಳಲ್ಲಿ ಇಂಥ ಪ್ರಯೋಗ ಇದೆ. ವಿಂಶತ್ ಅಂತನ್ನೋದು ಇದು ವೈದಿಕ ಛಾಂದಸ ಪ್ರಯೋಗ. ಆಚಾರ್ಯರು ತಮ್ಮ ಪ್ರಯೋಗದಲ್ಲಿ, ತಮ್ಮ ಶ್ಲೋಕಗಳಲ್ಲಿ, ತಮ್ಮ ಗ್ರಂಥಗಳಲ್ಲಿ ಎಷ್ಟೋ ರೀತಿಯಾಗಿರ್ತಕ್ಕಂಥ ಮಹಾವ್ಯಾಕರಣಕ್ಕೆ ಸಂಬಂಧಿಸಿದ ಛಾಂದಸ ಪ್ರಯೋಗವನ್ನು ಮಾಡ್ತಾರೆ. ಇದು ಶ್ರೀಮದ್ ಆಚಾರ್ಯರ ಒಂದು ವೈಶಿಷ್ಟ್ಯ. ಅದಕ್ಕೋಸ್ಕರ ಆಮೇಲೆ ವೇದದ್ರಷ್ಟರು ಅಂತ ಇಷ್ಟೇ ಯಾಕಿಟ್ರು? ವೇದದ್ರಷ್ಟರ ಅಂತಕೊಂಡಂತೇಳಿ ವೇದದ್ರಷ್ಟ ಅಥವಾ ವೇದದ್ರಷ್ಟ್ರಿ ಅಂತ ಹೇಳಬೇಕಾಗಿತ್ತಲ್ಲ ಅಂತಕೊಂಡಂತ ಕಾಮನ್ ಯಾಕಿಟ್ರು ಅಂತಕೊಂಡಂತಂದ್ರೆ, ಕೇವಲ ಪುರುಷರಷ್ಟೇ ವೇದದ್ರಷ್ಟರುಗಳಲ್ಲ. ಗಾರ್ಗ್ಯವಿ, ಕಾತ್ಯಾಯಿನಿ, ವಾಚಕನವಿ ಇಂತಹ ಕೆಲವು ಹೆಣ್ಣುಮಕ್ಕಳು ಕೂಡ ವೇದದ್ರಷ್ಟಗಳಾಗಿ ಹೋಗಿದ್ದಾರೆ. ಅದನ್ನು ಸೂಚನೆ ಮಾಡೋದಕ್ಕೋಸ್ಕರ ಇಲ್ಲಿ ಲಿಂಗ, ಪುಲ್ಲಿಂಗ, ಸ್ತ್ರೀಲಿಂಗದ ಪ್ರಯೋಗವನ್ನು ಆಚಾರ್ಯ ಮಾಡಲಿಲ್ಲ. ಅಂದರೆ ಅಷ್ಟು ಸೂಕ್ಷ್ಮವಾಗಿ ಆಚಾರ್ಯರು ವಿಚಾರ ಮಾಡ್ತಾರೆ. ಹೀಗಾಗಿ ವೇದಗಳ ಕರ್ತೃ ಪ್ರಸಿದ್ಧ ಇಲ್ಲ, ವೇದ ಸಕರ್ತೃಕ ಅಂತ ಅನ್ಲಿಕ್ಕೆ ಬರೋದಿಲ್ಲ. ಆ ನಂತರ ಕೇವಲ ಅತೀಂದ್ರಿಯ ವಸ್ತುಗಳನ್ನು ಹೇಳ್ತಕ್ಕಂಥ ವಾಕ್ಯಗಳು ಮಾತ್ರ ವೇದ ಅಂತ ಅನ್ಲಿಕ್ಕೆ ಬರೋದಿಲ್ಲ. ಕರ್ತೃವಿದ್ದು ಅಪ್ರಸಿದ್ಧನಾಗಿದ್ದರೂ ವೇದ ಅಂತ ಅನ್ಲಿಕ್ಕೆ ಬರೋದಿಲ್ಲ. ಆ ನಂತರ ಉಳಿದ ವ್ಯಕ್ತಿಗಳು ನಮಗೂ ಪ್ರತಿಭಾತವಾಯಿತು ಅಂತ ಹೇಳಿದ್ದು ಅಪೌರುಷೇಯವಾಗಲಾರದು. ಇತ್ಯಾದಿ ವೇದದ ಅಪೌರುಷತೆಗೆ ಬರ್ತಕ್ಕಂಥ ಎಲ್ಲ ಪೂರ್ವಪಕ್ಷಗಳನ್ನು ಒಂದೇ ಕಡೆ ಸಂಗ್ರಹ ಮಾಡಿ ಆಚಾರ್ಯರು ಖಂಡನ ಮಾಡಿ ಹೇಳ್ತಾರೆ. ಅಕರ್ತೃಕ ಪ್ರಸಿದ್ಧಿ ಮತ್ ಅಂತಕೊಂಡಂತಕ್ಕಂತಹ ಯಾವುಗಳ ಕರ್ತ ನಮಗೆ ಗೊತ್ತಿಲ್ಲ, ಯಾವುದಕ್ಕೆ ಕರ್ತೃಗಳೇ ಇಲ್ಲ ಅಂತ ಪೌರುಷೇಯವಾಗಿರ್ತಕ್ಕಂಥ ವೇದಗಳೇ ನಮಗೆ ಮುಖ್ಯ ಪ್ರಮಾಣ, ಪರಮ ಪ್ರಮಾಣ ಅಂತನ್ನುವ ಅಭಿಪ್ರಾಯವನ್ನು ಇಲ್ಲಿ ಆಚಾರ್ಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲ ವೇದದ್ರಷ್ಟರು ಅಂತಕೊಂಡಂತನ್ನೋ ರೀತಿನ ಹೇಳಿದ ಆಗಲ್ಲ. ತಪಸ್ವಿ ಅಂತಕೊಂಡಂತ ಹೇಳಿ, ತಪಸ್ವಿ ವೇದವಿತ್ ಅಂತಕೊಂಡಂತ ಹೇಳಿ ಅಂದಿದ್ದಾರೆ. ಮೂಲದಲ್ಲಿ ತಪಸ್ವಿ ಅಂತನ್ನೋ ಶಬ್ದ ಅಂತೇನಿದೆ, ಇಲ್ಲಿ ಪುಲ್ಲಿಂಗ ಇದೆ. ಹಾಗಾದರೆ ಗಾರ್ಗಿ ವಾಚಕನಿಯವರು ಕೂಡ ಆಗಿದ್ದಾರಲ್ಲ, ಅವರನ್ನು ಯಾಕೆ ತೆಗೆದುಕೊಳ್ಳಿಲ್ಲ ಅಂತನ್ನೋ ಪ್ರಶ್ನೆ ಸರಿಯಲ್ಲ. ವೇದದ್ರಷ್ಟರು ಶಬ್ದ ಅಲ್ಲ ನಾನು ಹೇಳಿದ್ದು, ಅಲ್ಲಿ ತಪಸ್ವಿ ಶಬ್ದ ಇಟ್ಕೊಳ್ಬೇಕು. ಯಾಕಂದರೆ ಶ್ಲೋಕದಲ್ಲಿ ವೇದದ್ರಷ್ಟು ಅಂತಕೊಂಡು ಶಬ್ದ ಬಂದೇ ಇಲ್ಲ. ತಪಸ್ವಿ ವೇದವಿತ್ ಅಂತಕೊಂಡು ಬಂದದ. ಅದನ್ನು ತಪಸ್ವಿ ಅಂತ ಯಾರನ್ನು ತೆಗೆದುಕೊಳ್ಬೇಕು? ಅಲ್ಲಿ ಅದನ್ನು ಕೇವಲ ಲಿಂಗ ಇಟ್ಟುಕೊಳ್ಬಾರ್ದು. ಅಲ್ಲಿ ಕೇವಲ ತಪಸ್ವಿ ಅಂತನ್ನೋದು ಅಲ್ಲಿ ವಿಷಯದ ವಿಚಾರ ಇದೆ. ಅದರಿಂದಾಗಿ ತಪಸ್ವಿಗಳು ಆಗ್ಬೋದು, ತಪಸ್ವಿನಿಯರು ಆಗ್ಬೋದು. ಒಟ್ಟು ತಪಸ್ಸು ಉಳ್ಳವರಾಗಿರ್ಬೇಕು.
ಅಂತನ್ನುವ ರೀತಿಯಲ್ಲಿ ಅರ್ಥವನ್ನು ಮಾಡಬೇಕು. ಆದ್ದರಿಂದಾಗಿ ಮೂಲದಲ್ಲಿ ಹೇಳಿದ ವೇದ ಇತ್ತೇವಯಂ ಪಶ್ಯೇತ್ ಅಂದರೆ 20 ಲಕ್ಷಣದಿಂದ ಯುಕ್ತವಾದ ವ್ಯಕ್ತಿಯು ಸಾಕ್ಷಾತ್ಕರಿಸಿಕೊಂಡಿರ್ತಕ್ಕಂತಹ ವಾಕ್ಯಗಳಲ್ಲಿ ವೇದತ್ವ ಇರುತ್ತದೆ ಅಂತಿಕೊಂಡಂತೆ ನೀವು ಹೇಳಿದ್ದೀರಿ. ಆದರೆ ಆ 20 ಲಕ್ಷಣ ಇರಬೇಕು ಅಂತಿಕೊಂಡಂತೆ ನಿಯಮವಿಲ್ಲ ಅನ್ನೋ ಪ್ರಶ್ನೆ ಬಂದಾಗ ಆಗಲೇ ನಾನು ಹೇಳಿದಂತೆ ಇದರ ವ್ಯವಸ್ಥೆಯನ್ನು ಮಾಡಬೇಕು. ಇಂತಹ ಸಂದರ್ಭ ಬಂದಾಗ ಮತ್ತೊಂದು ಇಷ್ಟೆಲ್ಲ ವಿಚಾರವನ್ನು ಮಾಡಿದ ನಂತರ ಕೊನೆಗೆ ವೇದದ ಮೇಲೆ ಬರ್ತಕ್ಕಂಥ ಆಕ್ಷೇಪಗಳಿಗೆ ಸುಮಾರು 7-8 ಆಕ್ಷೇಪಗಳಿಗೂ ಕೂಡ ಮತ್ತೆ ಉತ್ತರವನ್ನು ಕೊಡ್ತಾರೆ. ಅಲ್ಲಿಂದ ಇಲ್ಲಿಂದ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಮಾಡಿಕೊಂಡದು ಉತ್ತರವನ್ನು ಕೊಡ್ತಾರೆ. ವೇದ ಪೌರುಷೇಯ ವಾಕ್ಯತ್ವಾತ್ ಬೌದ್ಧ ವಾಕ್ಯವತ ಅಂತನ್ನೋದು ಬೌದ್ಧರ ಒಂದು ವಾದ. ಯಾಕೆ ಅದು ವಾಕ್ಯವಾದುದರಿಂದ ವೇದಗಳು ಪೌರುಷೇಯಗಳು ಅಂತ ತಿಳ್ಕೊಂಡಂತ ಹೇಳಿ. ಅದಕ್ಕೆ ನೀವೇನು ಹೇಳ್ತೀರಿ? ವೇದತ್ವಂ ಉಪಾಧಿ, ವಾಕ್ಯತ್ವದ ಜೊತೆಯಲ್ಲಿ ವೇದತ್ವ ಇರಬೇಕು. ಉಪಾಧಿ ಅಂತ ತಿಳ್ಕೊಂಡಂತಂದ್ರೆ ಏನು? ಆ ಉಪಾಧಿ ಸಾಧನದಲ್ಲಿರ್ತಕ್ಕಂಥ ವ್ಯಾಪಕತ್ವವನ್ನು ಹೇಳ್ತಾ ಸಾಧನದಲ್ಲಿ ಅದರ ಅವ್ಯಾಪಕತ್ವವನ್ನು ಹೇಳ್ತದೆ. ಉದಾಹರಣೆಗೆ ಯತ್ರ ಯತ್ರ ವನ್ನಿಃ ತತ್ರ ತತ್ರ ಧೂಮಃ, ಯತ್ರ ಯತ್ರ ಧೂಮಃ ತತ್ರ ತತ್ರ ವನ್ನಿಃ ಅಂತ ತಿಳ್ಕೊಂಡಂತೆ. ಎಲ್ಲೆಲ್ಲಿ ಧೂಮ ಇದೆ ಅಲ್ಲೆಲ್ಲಿ ಅಗ್ನಿ ಇದೆ ಅಂತ ತಿಳ್ಕೊಂಡಂತೆ. ಇದನ್ನು ಉಲ್ಟಾ ಮಾಡಿ ಹೇಳ್ಬೋದಲ್ಲ, ಎಲ್ಲೆಲ್ಲಿ ಅಗ್ನಿ ಇದೆ ಅಲ್ಲೆಲ್ಲಿ ಧೂಮ ಇದೆ ಅಂತ ತಿಳ್ಕೊಂಡಂತ ಹೇಳಿ. ಆಗ ಅದಕ್ಕೆ ಬರೀ ಅಷ್ಟು ಹೇಳಬಹುದು. ಇಲ್ಲಿ ಒಂದು ಉಪಾಧಿಯನ್ನು ಹೇಳಬೇಕು. ಏನು ಉಪಾಧಿ? ಆರ್ದ್ರ ಇಂಧನ ಸಂಯೋಗ ಉಪಾಧಿ. ಎಲ್ಲೆಲ್ಲಿ ಹಸಿ ಕಟ್ಟಿಗೆಯಿಂದ ಯುಕ್ತವಾದ ಬೆಂಕಿ ಇದೆಯೋ ಅಲ್ಲಿ ಹೊಗೆ. ಇದು ಸರಿಯಾಗಿರ್ತಕ್ಕಂಥ ಲಕ್ಷಣ. ಇಲ್ಲ ಎಲ್ಲೆಲ್ಲಿ ಅಗ್ನಿ ಇದೆ ಅಲ್ಲೆಲ್ಲ ಹೊಗೆ ಇರಬೇಕಂತ ನಿಯಮವಿಲ್ಲ. ಯಾಕೆ? ವಿದ್ಯುತ್ತಿನಲ್ಲಿ ಅಗ್ನಿ ಇದೆ, ಹೊಗೆ ಇಲ್ಲ. ಗ್ಯಾಸ್ನಲ್ಲಿ ಅಗ್ನಿ ಇದೆ, ಹೊಗೆ ಇಲ್ಲ. ಅಗ್ನಿ ಇದೆ. ದೀಪದಲ್ಲಿ ಅಗ್ನಿ ಇದೆ, ಹೊಗೆ ಇಲ್ಲ. ಬೇಡ, ಈಗಿನ ಕಾಲದ ಲೈಟ್ಗಳಲ್ಲಿ ಅಗ್ನಿ ಇದೆ, ಹೊಗೆ ಇಲ್ಲ. ಈಗ ಬಿಸಿ ಆಗ್ತವೆ. ಆದ್ದರಿಂದಾಗಿ ಕೇವಲ ವಾಕ್ಯತ್ವ ಇದ್ದರೆ ನಡೆಯೋದಿಲ್ಲ. ಆ ವಾಕ್ಯ ಹೇಗಿರಬೇಕು? ವೇದತ್ವ ಸಹಿತವಾದ ವಾಕ್ಯತ್ವವಾಗಿರಬೇಕು. ಆಗ ಅದು ಅಪೌರುಷೇಯ ಅಂತ ತಿಳ್ಕೊಂಡಂತೇಳಿ ಅನಿಸಿಕೊಳ್ಳುತ್ತದೆ ಅಂತನ್ನೋದನ್ನು ನೀವು ನಿಯಮವನ್ನು ಮಾಡಬೇಕು. ವಿದ್ಯಾರ್ಥಿಗಳ ಬುದ್ಧಿಯನ್ನು ಬೆಳೆಸೋದಕ್ಕೋಸ್ಕರ ಮಾಡಬೇಕು. ಕೇವಲ ವಾಕ್ಯತ್ವ ಇದ್ದರೆ ಅದು ಅಪೌರುಷೇಯವಾಗೋದಿಲ್ಲ. ವೇದತ್ವ ಸಹಿತ ವಾಕ್ಯತ್ವ ಇಲ್ಲದೆ ಅಲ್ಲಿ ಅಪೌರುಷೇಯವಾಗಿರ್ತದೆ ಅಂತನ್ನುವ ಒಂದು ವಿಚಾರವನ್ನು ಹೇಳಿ ಆಯಿತು. ಇನ್ನು ವೇದತ್ವ ಅಂತಂದ್ರೆ ಏನಪ್ಪ ಪ್ರಶ್ನೆ. ಅದೃಷ್ಟ ವಿಷಯತ್ವಂ ವೇದತ್ವಂ ಅಂತಿಕೊಂಡಂತಂದ್ರೆ
ಗೌತಮ ಬುದ್ಧರ ವಾಕ್ಯದಲ್ಲಿಯೂ ಕೂಡ ಅದೃಷ್ಟ ವಿಷಯ ಇದ್ದೇ ಇದೆ. ಬೌದ್ಧರು ಕೂಡ ಕಣ್ಣಿಗೆ ಕಾಣದೇ ಇರತಕ್ಕಂಥ ಪುಣ್ಯ, ಪಾಪ, ನರಕ, ದುಃಖ ಇತ್ಯಾದಿಗಳ ಬಗ್ಗೆ ವಿಚಾರ ಮಾಡ್ತಾರೆ. ನಿಮ್ಮ ವೇದತ್ವ ಶಬ್ದಕ್ಕೆ ನೋಡಿ, ಮೊದಲಿಂದ ಹಿಂದೆ ನೆನಪು ಮಾಡ್ಕೊಳಕದು. ಬರೀ ವೇದತ್ವಯುಕ್ತ ವಾಕ್ಯ ಇದ್ದರೆ ಅದು ಅಪೌರುಷೇಯ ಅಂತ ತಿಳ್ಕೊಂಡಂತ ನೀವು ಹೇಳುವಂತಿದ್ದರೆ ಈ ಲಕ್ಷಣ ಬೌದ್ಧರ ವಾಕ್ಯದಲ್ಲಿಯೂ ಕೂಡ ಬರ್ತದೆ. ಅತಿವ್ಯಾಪ್ತಿ ದೋಷ ಬರ್ತದೆ. ಯಾಕೆ ನೀವು ವೇದತ್ವ ಅಂತ ತಿಳ್ಕೊಂಡಂತ ಹೇಳಿದ ತಕ್ಷಣಕ್ಕೆ ವೇದತ್ವ ಡೆಫಿನೇಷನ್ ಕೊಡಬೇಕು. ಮೊದಲೇ ಡೆಫಿನೇಷನ್ ನೀವೇನು ಕೊಡಬೇಕು? ಅದೃಷ್ಟ ವಿಷಯ ವಾಕ್ಯತ್ವ ಅಂತ ತಿಳ್ಕೊಂಡು ಹೇಳಬೇಕು. ಅದೃಷ್ಟ ವಿಷಯ ವಾಕ್ಯತ್ವ ಸಹಿತವಾದ ವಾಕ್ಯತ್ವ ಇಲ್ಲದ ಅಪೌರುಷಯ ಅಂತ ಹೇಳಿ ಗೌತಮ ಬುದ್ಧ ಹೇಳ್ತಾರೆ. ನಾವು ಅದೃಷ್ಟವಾದ ಬಗ್ಗೆ ಅತೀಂದ್ರಿಯವಾದಂತಹ ಕಣ್ಣಿಗೆ ಕಾಣದೇ ಇರತಕ್ಕಂತಹ ವಸ್ತುಗಳ ಬಗ್ಗೆ ನಾವು ವಿಚಾರ ಮಾಡ್ತೀವಿ. ಹಾಗಾದರೆ ನಮ್ಮ ವಾಕ್ಯಗಳು ಪೌರುಷೇಯವಿದ್ದಂತೆ ವೇದವು ಪೌರುಷೇಯವಾಗಲಿ ಅಂತ ಅವ್ರು ಆಕ್ಷೇಪ ಕೊಡ್ಲಿಕ್ಕೆ ಬರ್ತದೆ. ಇಲ್ಲ, ಪ್ರತಿವಾದಿ ಹೇಳ್ತಾನೆ, ಇದರಿಂದ ನೀವು ಪಾರಾಗಬೇಕಾಗಿದ್ದು ಏನಾಗಬೇಕಾಗಿತ್ತು? ಅದೃಷ್ಟ ವಿಷಯತ್ವೇ ಸತಿ ಪ್ರಾಮಾಣಿಕತ್ವ, ಪ್ರಮಾಣ ವಾಕ್ಯತ್ವ ಅಂತಿಕೊಂಡು ತಿರಬೇಕು. ಅದು ಕೇವಲ ಧರ್ಮಾಧರ್ಮ ಅತೀಂದ್ರಿಯ ವಿಷಯಗಳನ್ನು ಮಾಡಿರಬಾರ್ದು, ಅದು ಅತ್ಯಂತ ಪ್ರಾಮಾಣಿಕವಾಗಿರಬೇಕು ಅಂತ ತಿಳ್ಕೊಂಡಂತ ಹೇಳಿ ಅಂದರೆ ಆ ಕಾಲದಲ್ಲಿ ಈ ರೀತಿಯಾಗಿ ಕೂಡ ನೀವು ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ ಅಂತ ತಿಳ್ಕೊಂಡಂತಂದರೆ, ಹಾಗಾದರೆ ಎಲ್ಲಿ ಅದೃಷ್ಟ ವಿಷಯತ್ವೇ ತಥಾ ಪ್ರಮಾಣ ವಾಕ್ಯತ್ವೇ ಚ ಸಹಿತತ್ವೇ ಸತಿ ವಾಕ್ಯತ್ವ ಅಂತಿಕೊಂಡು ಅಂತ ಹೇಳಬೇಕು. ಅವುಗಳು ಮಾತ್ರ ಪ್ರಮಾಣ ಅಂತ ನೀವು ಅನ್ಲಿಕ್ಕೆ ಹೋದರೆ ನಿಮ್ಮ ಪುರಾಣಗಳನ್ನ ಅಪ್ರಮಾಣ ಅಂತ ಅನ್ಬೇಕಾಗ್ತದೆ. ಯಾಕೆ ಅಂತಿಕೊಂಡಂತಂದರೆ, ಭಾರತದಲ್ಲಿ ವೇದದ ಲಕ್ಷಣಗಳೇ ಇವೆ. ಯಾಕೆ? ಅಲ್ಲಿ ಅದೃಷ್ಟ ವಿಷಯತ್ವನೂ ಇದೆ, ಪ್ರಮಾಣತ್ವನೂ ಇದೆ. ಅದೃಷ್ಟ ವಿಷಯತ್ವ ಪ್ರಮಾಣತ್ವವಾಗಿದ್ದರೂ ಕೂಡ ಅದು ಪೌರುಷೇಯತ್ವವಾಗಿದೆ, ಅದು ಪೌರುಷೇಯ ಗ್ರಂಥವಾಗಿದೆ. ಆಗ ನಿಮ್ಮ ಅಪೌರುಷೇಯತ್ವ ಕೊಡೋದಿಲ್ಲ. ನೀವೇನು ಹೇಳಿದ್ರಿ? ಬರೀ ವಾಕ್ಯತ್ವ ಇದು ನಡೆಯೋದಿಲ್ಲಪ್ಪ, ಅದ್ರ ಜೊತೆಗೆ ಅದೃಷ್ಟ ವಿಷಯತ್ವವಾಗಿರಬೇಕು. ಆವಾಗ ಬೌದ್ಧರು ವಾಕ್ಯಗಳು ಬರ್ತದೆ, ಪೌರುಷೇಯವಾಗಿವೆ, ಅದಂತೆ ವೇದ ಪೌರುಷೇಯವಾಗ್ತದೆ. ಇಲ್ಲ, ಜೊತೆಗೆ ಪ್ರಮಾಣತ್ವನೂ ಇರಬೇಕು. ಬೌದ್ಧರನ್ನು ನಾವು ಪ್ರಾಮಾಣಿಕರಂತ ಒಪ್ಪಿಲ್ಲ, ಬುದ್ಧದಲ್ಲಿ ಪ್ರಮಾಣ ಇದೆ ಅಂತ ನಾವು ಒಪ್ಪಿಲ್ಲ. ಇಷ್ಟೇ ಲಕ್ಷಣ ಏನು ವೇದತ್ವದ ಲಕ್ಷಣ? ಅದೃಷ್ಟ ವಿಷಯತ್ವೇ ಸತಿ, ಅದೃಷ್ಟ ವಿಷಯವನ್ನು ಹೇಳಬೇಕು, ಅದ್ರ ಜೊತೆಗೆ ಪ್ರಮಾಣವಾಗಿರಬೇಕು. ಮಹಾಭಾರತ ಅದೃಷ್ಟ ವಿಷಯಗಳನ್ನು ಹೇಳ್ತದಲ್ಲ, ಕಣ್ಣಿಗೆ ಕಾಣದೇ ಇರತಕ್ಕಂಥ ಅತೀಂದ್ರಿಯ ವಿಷಯಗಳನ್ನು ಹೇಳ್ತಾರೆ. ಆದರೆ ಅದ್ರ ಜೊತೆಗೆ ಪ್ರಮಾಣವೂ ಕೂಡ ಆಗಿದೆ. ಯಾಕೆ ನೀವು ವೇದ ಪ್ರಮಾಣ ಅತ್ಯಂತ ಮಹಾಭಾರತಕ್ಕೆ ಪ್ರಮಾಣ ಅಂತ ಒಪ್ತೀರಿ. ಒಪ್ಪಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಅಪೌರುಷೇಯತ್ವ ಅಲ್ಲಿ ಬಂತು. ಅದೃಷ್ಟ ವಿಷಯತ್ವೇ ಸತಿ ಪ್ರಮಾಣ ವಿಷಯತ್ವ ಅಂತಿಕೊಂಡು ಸೇರಿದರೂ ಈ ಲಕ್ಷಣ ಮಹಾಭಾರತದಲ್ಲಿ ಬರೋದರಿಂದಾಗಿ, ಹಾಗಾದರೆ ಮಹಾಭಾರತ ಅದೃಷ್ಟ ವಿಷಯತ್ವ ಪ್ರಮಾಣ ವಿಷಯತ್ವ ಇದ್ದದ್ರಿಂದ ಪೌರುಷೇಯವಾದದ್ರಿಂದಾಗಿ ವೇದಗಳು ಪೌರುಷೇಯವಾಗಲಿ ಅಂತ ತಿಳ್ಕೊಂಡಂತೇಳಿ ಹೇಳಲಿಕ್ಕೆ ಬರ್ತದೆ. ಅಂತಹ ಸಂದರ್ಭದಲ್ಲಿ ನಿಮ್ಮ ಅಭಿಪ್ರಾಯ ಏನು? ಇಲ್ಲ, ನಿಮ್ಮ ಅಭಿಪ್ರಾಯ ಹೀಗಿರ್ಬೋದಲ್ಲ, ವಿಶುದ್ಧತ್ವ ಪ್ರಸನ್ನ ಅಕ್ಲಿಷ್ಟ ಶ್ರಾವ್ಯತ್ವಾದಯ ವೇದಧರ್ಮ ದೃಶ್ಯಂತೆ ವ್ಯಾಸಾದವಚನೇಶ್ವಪಿ. ನಿಮ್ಮ ಪ್ರಕಾರ ವೇದದಲ್ಲಿ 5-6 ರೀತಿಯಾಗಿರ್ತಕ್ಕಂಥ ಗುಣಗಳಿರಬೇಕು. ವರ್ಣ ಪದ ವಾಕ್ಯಗಳಲ್ಲಿ ದೋಷ ಇರಬಾರದು. ಅದು ಇದ್ದರೆ ಅಪೌರುಷ ಆಗೋದಿಲ್ಲ ಅಂತಂತೇಳಿ. ಈ ಲಕ್ಷಣ ಮಹಾಭಾರತದಲ್ಲಿ ಎಲ್ಲೇನು? ಮಹಾಭಾರತದಲ್ಲಿ ವರ್ಣ ಪದ ವಾಕ್ಯಗಳಲ್ಲಿ ಸದೋಷ ವಾಕ್ಯಗಳು ಇವೆ ಏನು ಅಂತನ್ನೋ ಪ್ರಶ್ನೆ ಬರ್ತದೆ. ಅಥವಾ ಜಪ ಪಾರಾಯಣಾದಿಗಳಿಂದ ಇವುಗಳಿದ್ದರೆ ಅವುಗಳಿಗೆ ವೇದ ಅಂತ ಅನ್ಬೇಕು.
ಅಂತಕೊಂಡಂತಿದ್ರೆ ಮಹಾಭಾರತದ ಪಾರಾಯಣ ಮಾಡಿದ್ರು ಕೂಡ ಒಳ್ಳೆ ಕೆಲಸ ಆಗ್ತದೆ. ಸುಂದರಕಾಂಡ ಹೇಳಿದ್ರು ಕೂಡ ಕೆಲಸ ಆಗ್ತದೆ. ಆವಾಗ ವೇದಗಳೇ ಆಗಬೇಕು. ಮೊದಲೇದ್ದು ವರ್ಣಪದಗಳಲ್ಲಿದ್ದ ದೋಷರಾಹಿತ್ಯ, ಎರಡನೇದ್ದು ಜಪ ಪಾರಾಯಣದಿಂದ ಬರ್ತಕ್ಕಂಥ ಸಿದ್ಧಿ, ಮೂರನೇ ದ್ವಯ ವಾಕ್ಯಾದ್ವಯ, ವಾಕ್ಯಾನ್ವಯ ಮತ್ತು ಶಬ್ದಾರ್ಥದ ಅನ್ವಯ ಭಾಳ ಸುಲಭವಾಗಿ ಆಗಬೇಕು. ಶ್ರವಣದಿಂದಲೇ ಸಂತೋಷಕರ ಮಂಗಲ ಉಂಟ ಮಾಡಬೇಕು. ಆನಂತರ ವೇದದ ಈ ಗುಣಗಳು, ಶ್ರವಣದಿಂದ ಸಂತೋಷವಾಗಬೇಕೆ, ಮಂಗಳವಾಗಬೇಕೆ, ವೇದದಲ್ಲೂ ಇದೆ, ಮಹಾಭಾರತದಲ್ಲೂ ಇದೆ. ವೇದದ ಗುಣಗಳಲ್ಲಿ ಮಹಾಭಾರತ ಬಂದು ಬರಲಿಲ್ಲ, ಏನು ಗಂಟೋಯ್ತು ಅಂತ ಹೇಳಿಲ್ಲ. ಮಹಾಭಾರತ ಇದು ಪೌರುಷೇಯ. ನೀವು ಯಾವುದಕ್ಕೆ ವೇದತ್ವ ಅಂತಂತೀರಿ? ವರ್ಣ ಪದ ವಾಕ್ಯದ ದೋಷರಹಿತತ್ವ, ಅವುದಲ್ಲಿ ವರ್ಣದಲ್ಲಿಯೂ ತಪ್ಪಿರಬಾರ್ದು, ಆನಂತರ ಪದಗಳಲ್ಲಿಯೂ ತಪ್ಪಿರಬಾರ್ದು, ವಾಕ್ಯಗಳಲ್ಲಿಯೂ ತಪ್ಪಿರಬಾರ್ದು. ಅಂಥದ್ದು ವೇದ. ಅದು ಮಹಾಭಾರತದಲ್ಲಿ ಲಕ್ಷಣ ಬರ್ತದೆ. ಮಹಾಭಾರತದಲ್ಲಿ ಕೂಡ ವರ್ಣ ಪದ ವಾಕ್ಯದಲ್ಲಿ ಯಾವ ದೋಷ ಇಲ್ಲ. ಮತ್ತು ಜಪ ಪಾರಾಯಣಗಳಿಂದ ಸಿದ್ಧಿ ಆಗ್ತದೆ. ವಾಯುಸ್ತುತಿ ಹೇಳೋದ್ರಿಂದ, ಜಪ ಮಾಡೋದ್ರಿಂದ ಸಿದ್ಧಿ ಆಗ್ತದೆ. ಅದಕ್ಕೋಸ್ಕರ ಇಲ್ಲಿ ಆ ಸಿದ್ಧಿವೇ ಆಗಬೇಕೆ ಅಂತಕೊಂಡಂತೇನಿದೆ, ಅದು ಮಹಾಭಾರತದ ಬಗ್ಗೆ ಸಿದ್ಧಿ ಆಗ್ತದೆ. ಬರೀ ವೇದ ಮಂತ್ರದಿಂದ ಯಾಕೆ ಆಗಬೇಕು? ಜಪಪಾರಾಯಣಾದಿಗಳಿಂದ ಸಿದ್ಧಿಯಾಗುವಿಕೆ ಅನ್ನುವ ಲಕ್ಷಣ ವೇದದಲ್ಲಿಯೂ ಮತ್ತು ಇದರಲ್ಲಿ ಸಾಮಾನ್ಯವಾಗಿದೆ. ಆಗ ವೇದವನ್ನು ಮಹಾಭಾರತದಂತೆ ಪೌರುಷೆಯಂತೆ ಹಾಕನ್ಬಾರ್ದು. ಎಷ್ಟು ಥರದ ದೃಷ್ಟಿಯಿಂದ ವಿಚಾರ ಮಾಡ್ತಾ ಇದ್ದ ನೋಡಿಕೊಳ್ಳಿ. ಇನ್ನು ಮಂತ್ರಗಳ ಅರ್ಥ ಸುಲಭವಾಗಿ ಅರ್ಥ ಆಗಬೇಕು. ಅಲ್ಲಿ ಅನ್ವಯ ಮಾಡಲಿಕ್ಕೆ ಬರಬೇಕು. ಅಲ್ಲಿಯ ಶಬ್ದಾರ್ಥ ಅಷ್ಟು ಕಠಿಣವಾಗಿರಬಾರ್ದು. ಅಂಥದ್ದು ಒಳ್ಳೆ ಗುಣಗಳಿಂದ ಕೂಡಿದ್ದು ವೇದ ಅಂತಂತಿದ್ರೆ ಈ ಲಕ್ಷಣ ಮಹಾಭಾರತದಲ್ಲಿಯೂ ಇದೆ. ಹಾಗಾದ್ರೆ ಮಹಾಭಾರತ ಅಂತ ಇದು ಪೌರುಷ ಯಾಕಾಗಬಾರ್ದು? ಇಲ್ಲ, ವೇದಗಳನ್ನು ಶ್ರವಣ ಮಾಡಿದರೆ ನಮಗೆ ಮಂಗಳವಾಗ್ತದೆ. ಯಶ್ಚು ಚಿಪ್ರೇತೋ ಭೂತ್ವ ಜುಹ್ಯಾದಾದ್ಯವನ್ವಹಂ ತಪ ಪಂಚದಶಂಚ ಶ್ರೀಕಾಮ ಸತತಂ ಜಪೇತ್. ಈ ಸೂಕ್ತವನ್ನು 100 ಸಲ ಪಾರಾಯಣ ಮಾಡಿ ಸಂಪತ್ತಿ ಸಿಗ್ತದೆ ಅಂತ ಹೇಳುವಂತೆ ಶ್ರವಣ ಮನನದಿಂದ ಸಂತೋಷ ಮತ್ತು ಮಂಗಳವಾಗಬೇಕೆ, ಇದಕ್ಕೆ ನಾವು ವೇದತ್ವ ಅಂತೀನಿ ಅಂತಕೊಂಡಂತಂದ್ರೆ ಈ ಲಕ್ಷಣ ಮಹಾಭಾರತದಲ್ಲಿ ಬರ್ತದೆ. ಆದ್ದರಿಂದಾಗಿ ವೇದದಲ್ಲಿದ್ದ ಗುಣಗಳು ವೇದವ್ಯಾಸ ರಚಿತವಾದ ಗ್ರಂಥಗಳಲ್ಲಿ ಕಂಡುಬರುವುದರಿಂದಾಗಿ ಮಹಾಭಾರತದಂತೆ ವೇದವು ಯಾಕೆ ಪೌರುಷೇಯವಾಗಬಾರದು ಅಂತನ್ನೋ ಪ್ರಶ್ನೆಗೆ ಮುಂದೆ ಎಲ್ಲ ಕೂಡ ಉತ್ತರವನ್ನು ಕೊಡ್ತಾರೆ. ಅಂದರೆ ಒಂದು ಉತ್ತರದಲ್ಲಿ ಅಪ್ರಸಿದ್ಧ ಕರ್ತೃಮತ್ವ ಅಂತಿಕೊಂಡಂತನ್ನು ಏನೊಂದು ಹೇತು ಕೊಟ್ಟಿದ್ದರು, ಅದರಲ್ಲಿ ಎಲ್ಲಿಯೂ ದೋಷವಿಲ್ಲ. ಇನ್ನು ಇಲ್ಲ, ವೇದ ಶಾಖೆ ಅನುಚಾನವಾಗಿ ಬಂದಿದೆ ಅಂತ ತಿಳ್ಕೊಂಡಂತೆ ಅದನ್ನು ಅನೇಕ ಪರಂಪರೆಯಿಂದ ಅದನ್ನು ಅಧ್ಯಯನ ಮಾಡ್ತಾ ಬಂದಿದ್ದಾರೆ. ಆ ನಂತರ ಕೆಲವು ಪಂಚಶಿಖಾ, ತ್ರಿಶಿಖಾ ಇತ್ಯಾದಿ ರೀತಿಯಿಂದ ಅಧ್ಯಯನ ಮಾಡಬೇಕು ಅಂತ ಹೇಳಿದ್ದಾರೆ. ಶ್ರವಣಾದ ನಕ್ಷತ್ರಗಳ ಅಧ್ಯಯನ ಮಾಡಬೇಕು ಅಂತ ಹೇಳಿದ್ದಾರೆ. ಪೌರ್ಣಿಮೆಯ ದಿವಸ ಅಧ್ಯಯನ ಮಾಡಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ವೇದದ ಈ ರೀತಿ ನಿಯಮ ಇದ್ದದರಿಂದಾಗಿ ಮಹಾಭಾರತದಲ್ಲೂ ಕೂಡ ಇದೇ ಪರಂಪರೆ ಇದೆ. ಅಂದಿನಿಂದ ಇವತ್ತಿನವರೆಗೂ ಮಹಾಭಾರತವನ್ನು ಪಾರಾಯಣ ಮಾಡ್ತಾ ಜಪ ಮಾಡ್ತಾ ಜನ ಬಂದಿದ್ದಾರೆ. ಹಾಗಾದರೆ ವೇದಕ್ಕೂ ಮಹಾಭಾರತಕ್ಕೂ ಅಂತಲೇ ನೋಡಿತು. ಮಹಾಭಾರತದಂತೆ ವೇದವು ಯಾಕೆ ಪೌರುಷೇಯವಾಗಬಾರದು? ನೋಡಿ, ಇಲ್ಲಿ ತನಕ 7 ಆಕ್ಷೇಪಗಳು. ಇಲ್ಲ, ಗುರುಪದೇಶವಿಲ್ಲದೆ ವೇದಗಳ ಅಧ್ಯಯನ ಮಾಡಲಿಕ್ಕೆ ಬರೋದಿಲ್ಲ. ಪರಂಪರೆಯಿಂದ ಅವರು ಗುರುಗಳಾಗಿ ಬಂದಿರಬೇಕು ಅಂತಿಕೊಂಡು ಜನಸಮೂಹದಲ್ಲಿ ಇತ್ಯಾದಿಗಳನ್ನು ನೀವು ಜಪ ಮಾಡಬಾರದು ಅಂತಿಕೊಂಡು ಅಂತ ಹೇಳಿದ್ದಾರೆ. ಆದ್ದರಿಂದ ವೇದತ್ವ ಶಬ್ದಕ್ಕೆ ಈ ಅರ್ಥ ಹೇಳ್ತೀನಿ ಅಂತಿಕೊಂಡಂತಂದ್ರೆ
ಅವ್ರು ಹೇಳಿದ್ರು ಈ ನಿಯಮ ಮಹಾಭಾರತಕ್ಕೂ ಬರ್ತದೆ. ವರ್ಣಪದಗಳಲ್ಲಿ ದೋಷ ಇಲ್ಲದಿರುವಿಕೆ, ಜಪಪಾರಾಯಣಗಳಿಂದ ಸಿದ್ಧಿಯಾಗುವಿಕೆ, ವಾಕ್ಯಾನ್ವಯ ಶಬ್ದಾರ್ಥದಲ್ಲಿ ಇರತಕ್ಕಂಥ ಅಕ್ಲಿಷ್ಟತೆ, ಆನಂತರ ಶಾಖಾರೂಪೇಣ ಅಧ್ಯಯನತ್ವ ಪರಂಪರಾ ಸಹಿತತ್ವಾತ್ ಗುರುಪದೇಶಾನಂತರಮೇವ ಪಠನ ಯೋಗ್ಯತ್ವಾತ್, ಈ ರೀತಿಯಾಗಿರ್ತಕ್ಕಂಥ ಒಂದು ಕ್ರಮ. ಇದಕ್ಕೆ ವೇದತ್ವ ಅಂತೀನಿ ಅಂತ ತಿಳ್ಕೊಂಡಂತಂದರೆ ಆಗ ಅವು ಮಹಾಭಾರತದಲ್ಲಿಯೂ ಈ ಲಕ್ಷಣಗಳು ಬರುವುದರಿಂದ ಅವಾಗ ನಿಮ್ಮ ವೇದತ್ವ ಅಂತಿಕೊಂಡಂತಕ್ಕಂಥ ಲಕ್ಷಣ ಮಹಾಭಾರತದಲ್ಲಿ ವ್ಯಭಿಚರಿತವಾಗಿ ಅತಿವ್ಯಾಪ್ತವಾಗ್ತದೆ, ಅನೇಕ ಅಂತ್ಯ ಅಂತಿಕೊಂಡಂಥ ಒಂದು ದೋಷ ಬರ್ತದೆ ಅಂತ ಅಂದಿರ್ತಕ್ಕಂತಹ ಸಂದರ್ಭದಲ್ಲಿ ಆಚಾರ್ಯ ಮತ್ತೆ ಮುಂದೆ ಅದನ್ನು ಕ್ರಮ ಹೇಳ್ತಾರೆ. ನಾನು ನಿಮಗೇನು ಹೇಳಿ ಬಂದೆ ಅಂತಿಕೊಂಡಂತಂದರೆ ಪೌರುಷೇಯ ಗ್ರಂಥಕ್ಕೂ ಅಪೌರುಷೇಯ ಗ್ರಂಥಕ್ಕೂ ಅಂತರ ಏನಿದೆ ಅಂತ ಅನ್ನೋದನ್ನು ಬಹಳ ವಿಸ್ತಾರವಾಗಿ ತಿಳಿಸುವುದಕ್ಕೋಸ್ಕರ ಇಷ್ಟೆಲ್ಲ ಪೂರ್ವ ಪಕ್ಷಗಳನ್ನು ಟೀಕಾಕೃತ್ಪಾದರು ಮಾಡಿಕೊಂಡಿದ್ದಾರೆ. 8ನೇ ನಿಯಮ ಏನಿದೆ, 8ನೇ ನಿಯಮದಲ್ಲಿ ವೇದಗಳಲ್ಲಿ ಚೇಂಜ್ ಮಾಡಲಿಕ್ಕೆ ಬರೋದಿಲ್ಲ. ಅಗ್ನಿ ಮೇಲೆ ಪುರೋಹಿತಂ ಅಂತಿದ್ದದ್ದು ವನ್ಯ ಮೇಲೆ ಪುರೋಹಿತ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಬದಲಾಗದೇ ಇರತಕ್ಕಂಥ ರೀತಿಯಲ್ಲಿರ್ತಕ್ಕಂಥ ಕ್ರಮದಲ್ಲಿ ವೇದ ಮಂತ್ರ ಇರ್ತದೆ. ಅದಕ್ಕೆ ವೇದತ್ವ ಅಂತೀನಿ ನಾನು ಅಂತಿಕೊಂಡಂತಂದರೆ ಈ ಪಕ್ಷವೂ ಕೂಡ ಮಹಾಭಾರತದಲ್ಲಿದೆ. ಯಾಕೆ ನಾರಾಯಣಂ ನಮಸ್ಕೃತ್ಯ ನರಂಚೈವ, ಇವರು ಯಾವುದನ್ನು ಚೇಂಜ್ ಮಾಡಿಲ್ಲ. ನರಂಚೈವ ನಮಸ್ಕೃತ್ಯ ನಾರಾಯಣಂ ಅಂತಿಕೊಂಡಂದ್ರೆ ಶ್ಲೋಕ ಚೇಂಜ್ ಮಾಡಿಲ್ಲ. ವೇದನೂ ಚೇಂಜ್ ಆಗೋದಿಲ್ಲ, ಇದೂ ಚೇಂಜ್ ಆಗೋದಿಲ್ಲ. ಚೇಂಜದ ಸಾಮರ್ಥ್ಯದಿಂದ ಮಹಾಭಾರತ ಅಂದರೆ ಪೌರುಷೇಯತ್ವ ವೇದಕ್ಕೆ ಆಗಿ ಬರಬಾರದು ಅಂತೇಳಿ 9 ರೀತಿಯಾಗಿರ್ತಕ್ಕಂಥ ಕ್ರಮದಿಂದ ಪ್ರಶ್ನೆ ಮಾಡಿಕೊಂಡಿದ್ದಾರೆ. ಅಂದರೆ ಶಿಷ್ಯನ ಬುದ್ಧಿಯನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಹೀಗೆ ಹೇಳಿದರೆ ಅದು ವೇದತ್ವ ಅಂತೀರಾ ಅಂತೇಳಿ 9 ಕ್ರಮ ಹೇಳಿದರು. ನೆನ್ಪುಳಿತಾ? ಈ ಸಲ ನಾನು ಕಡುವನ್ನು 2-3 ಸಲ ರಿಪೀಟ್ ಮಾಡಿದ್ದೇನೆ. ಇದನ್ನು ನೀವು ನೆನಪಿನ ಇಟ್ಟುಕೊಳ್ಬೇಕು. ಪದವರ್ಣ ವಾಕ್ಯಗಳಲ್ಲಿ ದೋಷ ಇಲ್ಲದಿರುವಿಕೆ ನಂಬರ್ 1. ಜಪ ಪಾರಾಯಣಗಳಿಂದ ಉತ್ತಮವಾದ ಸಿದ್ಧಿ ಸಿಗುವಿಕೆ 2ನೇ ಪಾಯಿಂಟು. ಶ್ರವಣದಿಂದ ಸಂತೋಷ ಮತ್ತು ಮಂಗಲ ಆಗುವುದು 3ನೇ ಪಾಯಿಂಟು. ವಾಕ್ಯ ಮತ್ತು ಶಬ್ದಾರ್ಥಗಳಲ್ಲಿ ಬಹಳ ಕಠಿಣತೆ ಇರಬಾರದು 4ನೇ ಪಾಯಿಂಟು. ಆ ನಂತರ ಪರಂಪರೆಯಿಂದ ಬಂದಿರತಕ್ಕಂಥ ಶಾಖೆ, ಇದು 6ನೇದ್ದು. ಉಪದೇಶವಿಲ್ಲದೆ ಹೇಳದೇ ಇರುವಿಕೆ 7ನೇದ್ದು. ಆ ನಂತರ ವರ್ಣ ವ್ಯತ್ಯಾಸ ಆಗುವಂತೆ ಆರಂಭದಲ್ಲಿ ಒಂದು ಪರಂಪರೆಯ ಮಂಗಲಾಚರಣೆ ಇದ್ದಂತೆ ನಂತರದು ಯಾವುದೇ ಪದವನ್ನು ಚೇಂಜ್ ಮಾಡಲಿಕ್ಕೆ ಬರೋದಿಲ್ಲ ಅಂತಕ್ಕಂಥ ಕ್ರಮ ಇರುವಿಕೆ. ಈ 8 ರೀತಿಯಿಂದಲೂ ವೇದಕ್ಕೂ ಮಹಾಭಾರತಕ್ಕೂ ಸಾಮ್ಯ ಇದ್ದರೂ ಕೂಡ ಮಹಾಭಾರತಾದಿ ಗ್ರಂಥಗಳಲ್ಲಿ ಇವೆಲ್ಲ ವಿಶಿಷ್ಟತೆಗಳಿವೆ, ದೋಷರಹಿತ ವಿಶಿಷ್ಟತೆಗಳಿವೆ. ಆದ್ದರಿಂದ ವೇದಗಳನ್ನು ಯಾಕೆ ಪೌರುಷೇಯ ಅನ್ನಬಾರದು ಅಂತೇಳಿ ಅನ್ನೋ ಪ್ರಶ್ನೆಯನ್ನು ಮಾಡಿದರು. ಈಗ 8ನೇ ಹೇಳ್ತಾರೆ, ನೀವೇ ವೇದ ಸಮಾನ ತಂದಿದ್ದೀರಲ್ಲ ಮಹಾಭಾರತವನ್ನು. ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ ಅಂತ ತಿಳ್ಕೊಂಡಂತ ಹೇಳಿ ನೀವು ವೇದ ಸಮಾನ ಅಂತ ಹೇಳಿದ್ದೀರಿ. ಆದ್ದರಿಂದ ವೇದ ಸಮಾನ ಮಹಾಭಾರತ. ಆದ್ದರಿಂದಾಗಿ ಮಹಾಭಾರತ
ಪೌರುಷೇಯವಾದ್ದರಿಂದ ವೇದೋ ಪೌರುಷೇಯವಾಗಲಿ. 8ನೇ ಅಕ್ಷರ. 9ನೇದು ಇಲ್ಲ. ಮತ್ತು ಇತಿಹಾಸ ಪುರಾಣಗಳನ್ನು ಮುಖ್ಯ ವೇದ ಅಂತ ನಾವು ಕರೆದಿಲ್ಲ. ವೇದಗಳಲ್ಲಿ ಮುಖ್ಯ ವೇದ ವ್ಯವಹಾರ ಇಲ್ಲಲ್ಲ, ಆದ್ದರಿಂದಾಗಿ ಅದನ್ನು ಪ್ರಶ್ನೆ ಇಲ್ಲಿ ಬರೋದಿಲ್ಲ ಅಂತ ಕೂಡ. ಸುಮಾರು 8-9 ಮಹಾಭಾರತವನ್ನು ಇಟ್ಟುಕೊಂಡು ಅದು ಪೌರುಷೇಯ. ವೇದಗಳಲ್ಲಿದ್ದ ಗುಣಗಳೆಲ್ಲ ಮಹಾಭಾರತದಲ್ಲಿವೆ. ವೇದ ಸಮಾಂತ ನೀವೇ ಹೇಳಿದ್ದೀರಿ. ಆದ್ದರಿಂದ ವೇದಗಳು ಮಹಾಭಾರತ ಅಂತೆ ಪೌರುಷೇಯ ಯಾಕೆ ಆಗಬಾರ್ದು? ಎಷ್ಟು ರೀತಿಯಿಂದ ವಿಚಾರ ಮಾಡ್ತಾ ಇದ್ದಾರೆ. ಅದಕ್ಕೆ ಉತ್ತರ ಕೂಡ ಕೊಟ್ಟಾಗಿದೆ. ಇನ್ನು ಬೌದ್ಧರು ಕೊಟ್ಟಿರ್ತಕ್ಕಂಥ ಸತ್ಪ್ರತಿಪಕ್ಷಕ್ಕೂ ಉತ್ತರವನ್ನು ಕೊಡ್ತಾ ವೇದಕ್ಕೆ ಬಂದಿರತಕ್ಕಂಥ ಅಪವಾದವನ್ನು ದೂರ ಮಾಡಿ ವೇದ ಅಪೌರುಷೇಯ ಅಂತ ಅನ್ನೋದನ್ನು ಗಟ್ಟಿಮುಟ್ಟಾಗಿ ಶ್ರೀಮದಾಚಾರ್ಯರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅದರ ಮುಂದಿನ ಭಾಗವನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇವತ್ತಿನ ನೀವು ತಿಳಿದುಕೊಂಡಿರ್ತಕ್ಕಂಥ ವಿಷಯ ಏನು ಅಂತಂದರೆ, ವಿಂಶತ್ ಲಕ್ಷಣ ಅಂತಿಕೊಂಡಂತಕ್ಕಂತಹ ಬ್ರಹ್ಮಾಂಡ ವಾಕ್ಯಕ್ಕೂ ಆಷೋಡಶ ಅಷ್ಟಗುಣಾತಾರಭ್ಯ ಆಷೋಡಶ ಅಂತಿಕೊಂಡಂತಕ್ಕಂತಹ ಬೃಹದಾರಣ್ಯಕ ಪಾಠದ ವಾಕ್ಯಕ್ಕೂ ವಿರೋಧ ಇಲ್ಲ. 16 ಪರಿಪೂರ್ಣ, ಉಳಿದ 4 ಹೆಚ್ಚಿನ ಭಾಗದಲ್ಲಿ ಇರುವಿಕೆ. ಇದು 20 ಲಕ್ಷಣಗಳ ವೈಶಿಷ್ಟ್ಯವನ್ನು ತೋರಿಸಿಕೊಡ್ತದೆ. ಆದ್ದರಿಂದಾಗಿ ಪರಸ್ಪರ ವಿರೋಧ ಬ್ರಹ್ಮಾಂಡ ವಾಕ್ಯಕ್ಕೂ ಮಹಾಸಂಹಿತೆ ಬೃಹದಾರಣ್ಯಕ ಪಾಠದಲ್ಲಿ ಬಂದಿರತಕ್ಕಂಥ ಮಹಾಸಂಹಿತೆ ವಾಕ್ಯಕ್ಕೂ ಸರ್ವಥಾ ವಿರೋಧವಿಲ್ಲ. ಎರಡನೆಯದ್ದು, ಈ ಗುಣಗಳು ಇರಬೇಕು ಅಂತಿಕೊಂಡಂತ ಒಂದು ಕಡೆ ಇದೆ. ಆದರೆ ಈ ಗುಣಗಳು ವಸಿಷ್ಠಾದಿಗಳಲ್ಲಿ ಇವೆ ಅಂತನ್ನೋದನ್ನು ನಿತ್ಯ ಸಮಾಸ ಮಾಡಿ ಹೇಗೆ ಹೊಂದಾಣಿಕೆ ಮಾಡಬೇಕು ಅದನ್ನು ಕೂಡ ತಿಳಿಸಿಕೊಟ್ಟಿದ್ದಾರೆ. ಆನಂತರ ವೇದಗಳಲ್ಲಿ ಬಂದಿರತಕ್ಕಂಥ ವಿಂಶತ್ ಶಬ್ದ ಇದು ಹೇಗೆ ಛಂದಸ ಪ್ರಯೋಗವಾಗಿದೆ, ತಪಸ್ವಿ ಅಂತ ಅನ್ನೋ ಶಬ್ದ ಹೇಗೆ ಲಿಂಗ ನಿರಪೇಕ್ಷವಾಗಿದೆ, ಆನಂತರ 9 ಅವರ ವಾಕ್ಯತ್ವಾತ ಅಂತಿಕೊಂಡಂತಕ್ಕಂತಹ ಬೌದ್ಧರ ಅನುಮಾನ, ಇವುಗಳನ್ನೆಲ್ಲ ನಿರಾಕರಣೆ ಮಾಡ್ತಾ ಸಕಲ ಶಬ್ದಗಳಿಂದಲೂ ಭಗವಂತನೇ ವಾಚ್ಯ ಅಂತಿಕೊಂಡಂತ ಅನ್ನೋದನ್ನು ನಮಗೆ ವಿಷ್ಣು ತತ್ವ ನಿರ್ಣಯ ಕಲಿಸಿಕೊಡ್ತಾ ಇರ್ತದೆ. ಆದ್ದರಿಂದ ಮುಖ್ಯ ಲಕ್ಷಣ ಏನು? ಅಕರ್ತೃಕ ಪ್ರಸಿದ್ಧಿಮತ್ವಂ. ಇದು ಲೌಕಿಕ ವಾಕ್ಯದಲ್ಲಿ ಎಂದಿಗೂ ಬರಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದಾಗಿ ಅಲೌಕಿಕವಾದ ಅಪೌರುಷೇಯವಾದ ವಾಕ್ಯವನ್ನು ನಾವು ನಂಬಲೇಬೇಕಾಗ್ತದೆ. ಮುಂದೆ ಇದರ ಬಗ್ಗೆ ಇರತಕ್ಕಂಥ ಆಕ್ಷೇಪಗಳು, ಪ್ರಶ್ನೆಗಳೇನಿವೆ ನಾಳಿನ ದಿವಸ ನಾವು ತಿಳಿದುಕೊಳ್ಳಿ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣ ಅರ್ಪಣಮಸ್ತು. ಕೇವಲ ಕೇಳಿದರೆ ನೆನಪುಳಿಯೋದಿಲ್ಲ, ಬರೆದು ಮತ್ತೆ ಪುನಃ ಕೇಳಿ, ಆಗ ನಿಮಗಿರತಕ್ಕಂಥ ಸ್ವಾರಸ್ಯ ಗೊತ್ತಾಗ್ತದೆ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥನಾಶನ ರೋಗಾನ್ಮೇ ನಾಶಯಾಶೇಷಾನ್ ಆಶು ಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ವೇಡ ನಶ್ಯಂತ ಸಕಲಾರೋಗ ಸತ್ಯಂ ಸತ್ಯಂ ವದಾಮ್ಯ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ತ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತ. ಅಕ್ಷರೋ ಯೋಜನ ಸರ್ವದೇವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಚಾರಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲ. ಶ್ರೀಕೃಷ್ಣಾರ್ಪಣಮಸ್ತು.